ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಸಿ ಟಿ ರವಿ ಅವರನ್ನು ನಾನು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಹಾಗೆ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಸಂಘದ ಜಿಲ್ಲಾಧ್ಯಕ್ಷರಾದಂಥ ನವೀನ್ ಚಿಕ್ಕಮಂಡ್ಯ ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಸಂಘದ ಖಜಾಂಚಿಯಾದಂಥ ಶ್ರೀನಿವಾಸ್ ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದರಂತೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದಂಥ ಚೆನ್ಗಾಲು ಶಿವಣ್ಣ ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದರಂತೆ ಇಲ್ಲಿ ಇರ್ತಕ್ಕಂಥ ಸಂಘದ ಎಲ್ಲ ಮಾಜಿ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ನಮ್ಮ ಸಂಘದ ಎಲ್ಲ ಸದಸ್ಯರುಗಳು, ಪತ್ರಕರ್ತರು ಹಾಗೂ ಬಿಜೆಪಿಯ ಕಾರ್ಯಕರ್ತರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನವೀನ್ ಚಿಕ್ಕಮಂಡ್ಯ ಅವರೇ, ಶ್ರೀನಿವಾಸ್ ಅವರೇ, ಮೋಹನ್ ರಾಜ್ ಅವರೇ, ಚಂದ್ರಗಾಲ್ ಶಿವಣ್ಣ ಅವರೇ, ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತರ ಸ್ನೇಹಿತರೆ, ನಿರ್ದಿಷ್ಟವಾದ ಅಜೆಂಡಾ ಏನು ಇಟ್ಕೊಂಡಿಲ್ಲ. ನಿಮ್ಮ ಜೊತೆಯಲ್ಲಿ ಲೋಕಾಭಿರಾಮ, ನೀವು ಕೇಳುವ ಪ್ರಶ್ನೆಗಳಿಗೆ ನನ್ನ ತಿಳುವಳಿಕೆಯ ಮಟ್ಟಿನ ಉತ್ತರ. ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ನಿಮ್ಮ ಬೌನ್ಸರು ಯಾರ್ಕರು ಜಾಸ್ತಿಯಾಗಿ ಬೋಲ್ಡ್ ಆಗಂಗೆ ಮಾಡಬೇಡಿ. ಸ್ವಲ್ಪ 6 4 ಹೊಡೆಯಂಗೆ ನೀವು ಪ್ರಶ್ನೆ ಕೊಟ್ಟರು ಹಾಕಿದರೆ ನಾನು ಸ್ವಲ್ಪ 6 4 ಹೊಡೆದು ಸೆಂಚುರಿ ಹೊಡೆದೆ ಅಂತ ಹೇಳ್ಕೊಬೋದು. ಇಲ್ಲದೇ ಇದ್ರೆ ನೀವು ಮೊದಲನೇ ಬಾಲಿಗೆ ಯಾರ್ಕರು ಬೌನ್ಸರು ಹಾಕಿಬಿಟ್ರೆ ಆಮೇಲೆ ಬೋಲ್ಡ್ ಆದರೆ ಆಟ ನಿಂತೋಗ್ಬಿಡುತ್ತೆ. ಹಿಟ್ ವಿಕೆಟು ಹಿಟ್ ವಿಕೆಟ್ ಆಗಲ್ಲ. ಎಲ್ಲ ಮಂಡ್ಯದವರೆಲ್ಲ ನಮ್ ಜನ ಅಂತ ಅನ್ಕೊಂಡು ಅಂಪೈರ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಅದಕ್ಕೆ ಜೋಡಣೆ ಯೋಜನೆಗೆ, ತಮಿಳುನಾಡು ನದಿ ಜೋಡಣೆ ಯೋಜನೆಗೆ 6,500 ಕೋಟಿನ ಕೇಂದ್ರ ಸರ್ಕಾರ ಕೊಟ್ಟಿದೆ. ನಮ್ಮ ಮೇಕೆದಾಟು ಯೋಜನೆಗೆ ನೀವು ಎಷ್ಟು ತರ್ತಾ ಇದ್ದೀರಿ ಕೇಂದ್ರ ಸರ್ಕಾರದಿಂದ? ಇನ್ನು ಪ್ರಾಯೋಗಿಕ ಹಂತದಲ್ಲಿದೆ. ಪ್ರಾಯೋಗಿಕ ಹಂತದ ನಂತರ ಅದಕ್ಕೆಲ್ಲ ಯೋಜನೆಗಳಿಗೆ ಅನುಮತಿ ಸಿಕ್ಕಿದ ನಂತರ ಮುಂದಿಂದು ಮೊದಲು ಆ ಪ್ರಾಯೋಗಿಕ ಹಂತದಿಂದ ಅನುಮತಿ ಪಡೆದುಕೊಳ್ಳೋದ್ರ ಕಡೆಗೆ ಮುಂದೆ ಹೋಗಬೇಕು. ಮತ್ತು ಅದು ಭಾಳ ಕುಡಿಯೋ ನೀರಿನ ಯೋಜನೆ ಅನ್ನೋದನ್ನು ಮನದಟ್ಟು ಮಾಡಿಕೊಡ್ಬೇಕು. ನೀವು ಯಾರ ಕಂಟ್ರೋಲ್ ಮಾಡಿ. ಒಬ್ರು ಯಾರು ಪ್ರಶ್ನೆ ಕೇಳಿ, ಒಬ್ಬೊಬ್ರು ಕ್ವಶನ್ ಕೇಳಿ, ಒಬ್ರು ಮುಗಿದ್ಮೇಲೆ ಇನ್ನೊಬ್ರು ಕೇಳಿ. ಮುಂಚೆ ಮಾತಾಡ್ತಾ ಆರಂಭಕ್ಕೆ ಕಾವೇರಿ ಕಣಿವೆ ವ್ಯಾಪ್ತಿಯ ಎಲ್ಲಾ ರಾಜ್ಯಗಳ ಒಪ್ಪಿಗೆ ಬೇಕು ಅಂತ ಸದನದಲ್ಲಿ ಹೇಳಿದೆ. ಒಂದು ಕುಡಿಯೋ ನೀರಿನ ಯೋಜನೆಗೆ ಇದುವರೆಗೂ ಎಲ್ಲೂ ಅಡ್ಡಿಯಾಗಿಲ್ಲ. ಅದು ಆಂಧ್ರದಿಂದ ತಮಿಳುನಾಡಿಗೂ ಕುಡಿಯೋ ನೀರಿನ ಯೋಜನೆಗೆ ಮಂಜೂರಾತಿ ದೊರಕಿದೆ. ಹಾಗಾಗಿ ಇದು ಕುಡಿಯೋ ನೀರಿನ ಯೋಜನೆ ಅನ್ನೋದನ್ನು ಮನದಟ್ಟು ಮಾಡಿಕೊಡೋದು ನಮ್ಮ ಕೆಲಸ ಇದೆ, ನಾವು ಮಾಡಬೇಕು. ಒಂದು. ಎರಡನೇದು, ಈಗಾಗಲೇ ಹಲವು ತೀರ್ಪುಗಳು ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬಂದುಬಿಟ್ಟಿದೆ. ಮತ್ತು ಕಾವೇರಿ ವಿವಾದ ಇವತ್ತು ನೆನ್ನೆ ವಿವಾದ ಅಲ್ಲ, ಶತಮಾನಗಳ ಇತಿಹಾಸ ಇರುವಂಥ ವಿವಾದ. ನೀರಿನ ಹಂಚಿಕೆಯೂ ಆಗಿಬಿಟ್ಟಿದೆ. ಕರ್ನಾಟಕದ ಪಾಲಿನ ನೀರನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಎಲ್ಲೂ ಅಡ್ಡಿಯಾಗಲ್ಲ ಅನ್ನೋದು ನನ್ನ ನಂಬಿಕೆ. ತಮಿಳುನಾಡಿಗೆ ಅವರ ನೀರನ್ನ ಉಪಯೋಗಿಸ್ಕೊಳ್ಳೋಕೆ ಅವರಿಗೆ ಅಧಿಕಾರ ಇದೆ, ಹಂಚಿಕೆ ಆಗಿರೋ ನೀರನ್ನು. ಕರ್ನಾಟಕಕ್ಕೆ ಹಂಚಿಕೆ ಆಗಿರುವಂಥ ನೀರನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಎಲ್ಲೂ ಯಾವ ಹಂತದಲ್ಲೂ ಅಡ್ಡಿಯಾಗೋದಿಲ್ಲ ಅನ್ನೋದು ನನ್ನ ಬಲವಾದ ನಂಬಿಕೆ. ಹಾಗಾಗಿ ಸಮಸ್ಯೆ ಆಗಲಿಕ್ಕಿಲ್ಲ. ಏನಂದರೆ, ಎರಡೂ ರಾಜ್ಯಗಳಲ್ಲಿ ರಾಜಕಾರಣ ದೃಷ್ಟಿಯಿಂದ ನೋಡಿ ವಿವಾದವಾಗಿ ಪರಿವರ್ತಿಸಬಾರ್ದು. ವಾಸ್ತವಿಕ ನೆಲೆಯಲ್ಲಿ ಯೋಜನೆಯಾಗಿ ನಾವು ಆಲೋಚಿಸಬೇಕು. ಹಾಗಾಗಿ ವಿನ್ ಟು ವಿನ್ ಸಿಚುವೇಶನ್ ಅನ್ನುವಂಥ ಪದವನ್ನು ತಮಿಳುನಾಡು ಪತ್ರಕರ್ತರು ಕೇಳಿದಾಗ ಹೇಳಿದೆ. ಅಲ್ಲಿರೋದು ಜನ, ಇಲ್ಲಿರೋದು ಜನ. ಈಗಾಗಲೇ ನೀರಿನ ಹಂಚಿಕೆ ಆಗಿರೋ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳಕ್ಕೆ ನಿಮ್ದೇನಾದ್ರು ತೊಡಕಿದೆಯಾ ಅಂತ ಅವ್ರನ್ನ ಕೇಳಿದೆ. ಇಲ್ಲ ಅಂತ ಹೇಳಿದ್ರು. ಅದನ್ನು ಮೀರಿ ಉಪಯೋಗಿಸ್ಕೊಳಕ್ಕೆ ಬಂದರೆ ಅದು ವಿವಾದ ಆಗುತ್ತೆ. ಹಂಚಿಕೆ ಆಗಿರೋ ಪ್ರಮಾಣ ಈಗಾಗಲೇ ಹಂಚಿಕೆ ಆಗಿರೋದ್ರಿಂದ ಏನೂ ಸಮಸ್ಯೆ ಆಗಲಿಕ್ಕಿಲ್ಲ. ಸರ್, ಮೈಸೂರಿನಲ್ಲಿ ಗ್ಯಾಂಗ್ ರೇಪ್ ಆಗಿದೆ. ಮತ್ತೆ 3 ದಿನಗಳಲ್ಲಿ ಒಂದು ಶೂಟೌಟ್ ಆಗುತ್ತೆ, ಮತ್ತೆ ಗ್ಯಾಂಗ್ ರೇಪ್ ಆಗುತ್ತೆ. ಕೆಲವೊಂದು ಮೈಸೂರು ಕಾನೂನು ವ್ಯವಸ್ಥೆ ಅಗತ್ಯ ಇದೆ ಸರ್.
ಯಾವುದೋ 1-2 ಪ್ರಕರಣಗಳಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಆದರೆ ಎಚ್ಚರ ವಹಿಸಬೇಕು. ಮೈಸೂರಿನಂಥ ಸಾಂಸ್ಕೃತಿಕ ನಗರಿ, ಅಲ್ಲಿ ರಾಬರಿ ನಡೆಯೋದು, ಗ್ಯಾಂಗ್ ರೇಪ್ನಂಥ ಪ್ರಕರಣಗಳು ವರದಿಯಾಗೋದು ಸಾಂಸ್ಕೃತಿಕ ನಗರಿಗೆ ಗೌರವ ತರುವ ಸಂಗತಿ ಆಗೋದಿಲ್ಲ. ಹಾಗಾಗಿ ಭಾಳ ಗಂಭೀರವಾಗಿ ಈ ಪ್ರಕರಣವನ್ನು ಸರ್ಕಾರ ತಗೊಳ್ಳುತ್ತೆ ಅಂತ ನನಗೆ ವಿಶ್ವಾಸ ಇದೆ ಮತ್ತು ವಿಶ್ವಾಸವನ್ನು ಮೂಡಿಸ್ಬೇಕು. 1-2 ಪ್ರಕರಣಗಳಿಂದ ಇದು ಸುವ್ಯವಸ್ಥೆನೇ ಹದಗೆಟ್ಟಿದೆ ಅಂತ ಹೇಳಕ್ಕಾಗಲ್ಲ. ಚಾಮುಂಡಿ ಬೆಟ್ಟಿಗೆ ಭದ್ರತೆ ಇರುತ್ತೆ, ಪೊಲೀಸರು ಎಲ್ಲೊಂದ್ ಕಡೆ ಆ ಒಂದು ಟೈಮಲ್ಲಿ ಕೆಲಸದಲ್ಲಿ ಈಗ ಪೊಲೀಸ್ ಭದ್ರತೆ ಇರುತ್ತೆ. ಅಲ್ಲ, ವಿಶೇಷವಾಗಿ ಸಾಕಷ್ಟು ಭಕ್ತಾದಿಗಳು ಅಲ್ಲೇ ಆಗದೆ ಪರಿಸ್ಥಿತಿ. ಅಲ್ಲ, ನನಗೆ ಸಮಗ್ರ ಮಾಹಿತಿ ಇಲ್ಲ ಇಡೀ ಪ್ರಕರಣದನ್ನು. ಸರ್ಕಾರ ಗಂಭೀರವಾಗಿ ತಗೊಳ್ಬೇಕು ಮತ್ತು ಸೀರಿಯಸ್ ಆಗಿ ತನಿಖೆ ಮಾಡಿ ಯಾರೇ ತಪ್ಪಿತಸ್ಥರಿದ್ರು ಅವ್ರ ಮೇಲೆ ಕ್ರಮ ವಹಿಸಬೇಕು. ಎರಡನೇದು, ಈ ಕಾರಣದಿಂದ ಇಡೀ ಸರ್ಕಾರ ವಿಫಲ ಆಗಿದೆ ಅಂತ ಹೇಳಕ್ ಬರಲ್ಲ. ಆದರೆ ಸಾಂಸ್ಕೃತಿಕ ನಗರಿ ಈ ಒಂದು ವಾರದಲ್ಲಿ ನಡೆದಂಥ ಪ್ರಕರಣಗಳು ಗಂಭೀರವಾದ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನ ಹೇಳ ಬಯಸ್ತೀನಿ. ಕನ್ನಂಬಾಡಿ ವಿಚಾರದಲ್ಲಿ ಅದೊಂದು ಮೇಜರ್ ವಿಚಾರ. ಕನ್ನಂಬಾಡಿ ಬಿರುಬಿಟ್ಟಿದೆ ಅಂತ ಸಂಸದರು ಹೇಳಿದ್ದಾರೆ, ಆದರೆ ಶಾಸಕರು ಯಾವುದೇ ಬಿರುಬಿಟ್ಟಿಲ್ಲ ಅಂತಾರೆ. ಈ ಗೊಂದಲದಲ್ಲಿ ಸರ್ಕಾರದಿಂದ ಜನತೆಗೆ ಸ್ಪಷ್ಟ ನಿಲುವು ಬಂದಿಲ್ಲ. ಅಲ್ಲಿ ನೋಡಿ, ಇದರಲ್ಲಿ ತಜ್ಞರು ಏನು ಹೇಳ್ತಾರೆ ಅನ್ನೋದನ್ನು ಆಧರಿಸಿ ನಾವು ನಿರ್ಣಯಿಸಬೇಕಾಗತ್ತೆ. ತಜ್ಞರ ವರದಿಯನ್ನು ಅದರಲ್ಲಿ ಬಿರುಕ್ಬಿಟ್ಟಿದೆ ಅಂತ ಏನಾದರೂ ತಜ್ಞರು ವರದಿ ಕೊಟ್ಟರೆ ಭಾಳ ಗಂಭೀರವಾಗಿರ್ತಕ್ಕಂಥ ವಿಷಯ ಆಗುತ್ತೆ. ನಮಗೆ ಬರೀ ಜೀವನಾಡಿ ಮಾತ್ರ ಅಲ್ಲ, ಕನ್ನಂಬಾಡಿ ಒಂದು ಭಾವನಾತ್ಮಕ ಸಂಬಂಧಗಳು ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಶ್ವೇಶ್ವರಯ್ಯನವ್ರನ್ನ ಮರೆತರೆ ನಾವು ಕೃತಜ್ಞರಾಗ್ತೀವಿ. ಆ ಪುಣ್ಯಾತ್ಮರು ಮಾಡಿದ ಕೆಲಸವನ್ನು ನಾವು ಹಾಳು ಮಾಡೋಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ನಮ್ಮ ವ್ಯಕ್ತಿಗತ ಸ್ವಾರ್ಥ ಅವರ ಕನಸನ್ನು ನುಚ್ಚು ನೂರು ಮಾಡಬಾರ್ದು. ಹಾಗಾಗಿ ಇದೊಂದು ಭಾವನಾತ್ಮಕ ವಿಷಯನೂ ಇದೆ ಮತ್ತು ಜೀವನಾಡಿಯೂ ಇದೆ. ಹಾಗಾಗಿ ತಜ್ಞರು ಏನು ವರದಿ ಕೊಡ್ತಾರೆ, ಆ ತಜ್ಞರ ವರದಿಯನ್ನು ಆಧರಿಸಿ ತೀರ್ಮಾನ ತಗೊಳ್ಬೇಕು. ತಜ್ಞರು ವರದಿ ತಗೊಳ್ಳಕ್ಕೆ ಒಬ್ಬೊಬ್ಬರಾಗಿ ಸಂಸದರ ವಿಚಾರ ಅಲ್ಲ, ಈ ಮೊದಲೇನೆ ಬಿಜೆಪಿ ಅಶ್ವಥ್ ನಾರಾಯಣ ಅವರು ಕೂಡ ಒಂದು ಪಾದಯಾತ್ರೆ ಕೂಡ ಮಾಡಿದ್ರು ಇದೇ ವಿಚಾರಕ್ಕೆ. ಅವಾಗಿಂದಲೂ ಕೂಡ ಏನಕ್ಕೆ ಸರ್ಕಾರದಿಂದ ಪರಿಗಣಿಸಲ್ಲ, ಗಂಭೀರವಾಗಿ ತಗೊಳ್ತಾರೆ? ಅಲ್ಲ, ಒಂದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಆ ಪರಿಗಣಿಸಿರೋ ಕಾರಣಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಸುತ್ತಮುತ್ತಲಿದ್ದಂಥ ಗಣಿಗಾರಿಕೆ ಎಲ್ಲವೂ ಸ್ಥಗಿತಗೊಂಡಿದೆ ಈಗ ಅಂತ ಹೇಳಿದ್ರು. ಪರಿಗಣಿಸಿದೆ. ಪರಿಗಣಿಸದೇ ಇದ್ದರೆ ಸ್ಥಗಿತ ಆಗ್ತಿರ್ಲಿಲ್ಲ. ಆದರೆ ನಿರ್ಲಕ್ಷ್ಯ ಮಾಡಬಾರ್ದು. ಕನ್ನಂಬಾಡಿ ಅಂತ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ನೀವು ಕೋರ್ಡಿನೇಟ್ ಮಾಡಿ. 3 ಸಮಸ್ಯೆ ಮೇಜರ್. ಒಂದು, ಇವತ್ತಿನ ಸಕ್ಕರೆ ಶುಗರ್ ಫ್ಯಾಕ್ಟರಿ ಸ್ಟಾರ್ಟ್ ಆಗಿಲ್ಲ, ಅಕ್ರಮ ಗಣಿಗಾರಿಕೆ ಇನ್ನೂ ನಡೀತಾ ಇದೆ, ಮನ್ಮೂಲ ವ್ಯವಹಾರ ದೊಡ್ಡದಾಗಿದೆ. 3 ನನಗೆ ಅದರ ನಿಮ್ಮ ಅನಿಸಿಕೆ ಏನು ಸರ್? ಮಂಡ್ಯ ಶುಗರ್ ಫ್ಯಾಕ್ಟ್ರಿ ರೈತರ ಹಿತದೃಷ್ಟಿಯಿಂದ ಪ್ರಾರಂಭ ಆಗಬೇಕು. ನಾನು ಸ್ವಲ್ಪ ಕಾಲ ಸಕ್ಕರೆ ಖಾತೆ ಸಚಿವನಾಗಿ ಕಾರ್ಯನಿರ್ವಹಿಸಿದ್ದೆ. 2 ಪಾಂಡವಪುರ ಮತ್ತು 3 ಪಾಂಡವಪುರ, ಕೆ ಆರ್ ನಗರ ಹಾಗೂ ಮಂಡ್ಯದ ಮೈಸೂರು 3 ಪುನಶ್ಚೇತನ ಮಾಡೋಕ್ಕೆ ಪ್ರಾರಂಭಿಸೋದಕ್ಕೆ ಬೇಕಾದಂಥ ಆರಂಭಿಕ ನಿರ್ಧಾರಗಳನ್ನು ತೆಗೆದುಕೊಂಡಿದ್ವಿ. ರೈತರ ದೃಷ್ಟಿಯಿಂದ ಪ್ರಾರಂಭ ಆಗಬೇಕು. ನಾವಿದರಲ್ಲಿ ವ್ಯಕ್ತಿಗತ ಪ್ರತಿಷ್ಠೆಯೂ ಮುಂದಾಗಬಾರ್ದು. ನಮಗೆ ಬೇಕಾಗಿರೋದು ರೈತರ ಹಿತ. ಆ ನಿಟ್ಟಿನಲ್ಲಿ ಪ್ರಾರಂಭ ಆಗಬೇಕು. ನನ್ನ ಒತ್ತಾಸೆ ಇದೆ. ಅದಕ್ಕೆ ಏನೆಲ್ಲ ಪ್ರಯತ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ನಾನು ಮಂಡ್ಯ ರೈತರಿಗೆ ಧ್ವನಿ ಆಗ್ತೀನಿ. ಇನ್ನೊಂದು, ಮಂಡ್ಯ ಮನ್ಮೂಲ್ದು ಬೇರೆ ಜಿಲ್ಲೆಗಳಿಗಿಂತ ಹಾಲಿನ ದರ ಕಡಿಮೆ ಕೊಡ್ತಾ ಇದ್ದಾರೆ ಅಂತ ಕೇಳಿ ಬಂದಿದ್ದೇನೆ. ಮಂಗಳೂರಿಗಿಂತ ಅಕ್ಕಪಕ್ಕದ ಜಿಲ್ಲೆಗಳಿಗಿಂತ ಕಡಿಮೆ ದರನ ಕೊಡ್ತಾ ಇದ್ದಾರೆ ಅಂಥೇಳಿ. ಅಲ್ಲಿ ಅವ್ಯವಹಾರ ಆಗ್ತಾ ಇದೆ ಅನ್ನೋದು ಕೂಡ ನನ್ನ ಗಮನಕ್ಕೆ ಮಾಧ್ಯಮಗಳ ಮೂಲಕ ನಾನು ನೋಡಿದ್ದೀನಿ. ಲಕ್ಷಾಂತರ ಜನ ಸಣ್ಣ ರೈತರು ಬದುಕು ಕಟ್ಕೊಂಡಿರೋದು ಹಾಲಿನ ಮೇಲೆ. ಯಾರೇ ತಪ್ಪು ಮಾಡಿರಲಿ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು. ಜನಹಿತ ಬಯಸುವ ಯಾವುದೇ ರಾಜಕೀಯ ನಾಯಕರು ಅಪರಾಧಿಗಳ ಪರವಾಗಿ ಅಥವಾ ತಪ್ಪಿತಸ್ಥರ ಪರವಾಗಿ ವಕಾಲತ್ತು ವಹಿಸಬಾರ್ದು.
ಜನಹಿತ ಬಯಸೋರು, ಅವ್ರು ಯಾವ ಪಕ್ಷದವ್ರು ಬೇಕಾದ್ರೆ ಇರಲಿ, ಅವ್ರಿಗೆ ಜನಹಿತ ಪ್ರಾಧಾನ್ಯ ಆಗಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಿತಸ್ಥರ ಪರವಾಗಿ ವಕಾಲತ್ತು ವಹಿಸಬಾರ್ದು. ಒಂದು ಸಂಸ್ಥೆಗಿಂತ ಒಬ್ಬ ವ್ಯಕ್ತಿ ದೊಡ್ಡವನಲ್ಲ. ನಮ್ಮ ರೈತರ ಹಿತಕ್ಕಿಂತ, ಹಾಲು ಉತ್ಪಾದಕರ ಹಿತಕ್ಕಿಂತ ನಮ್ಮ ರಾಜಕಾರಣನೂ ದೊಡ್ಡದಲ್ಲ. ಆ ನಿಟ್ಟಿನಲ್ಲಿ ಗಂಭೀರವಾಗಿ ಆಲೋಚಿಸಬೇಕು ಅಂತ ನನ್ನ ವಿನಂತಿ ಇದೆ. ದೇವೇಗೌಡರು ಹಿರಿಯರು, ಮುತ್ಸದ್ದಿ ರಾಜಕಾರಣಿ, ಅವರ ಸಣ್ಣ ಸಲಹೆಯನ್ನು ಕೂಡ ಗಂಭೀರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಗೊಂಡಿದೆ. ನೀವು ಸರ್ಕಾರ ಸಚಿವರಾಗಿದ್ದಾಗಿಂದ ಇಲ್ಲಿವರೆಗೂ ಸರ್ಕಾರ ಮೈಸೂರು ಆರಂಭದ ವಿಷಯ ಗಂಭೀರವಾಗಿ ಆಗ್ತಾ ಇದೆ. ಇಲ್ಲದಲ್ಲಿ ಏನಾಗ್ತಾ ಇದೆ, ಪಾಂಡವಪುರ ಪ್ರಾರಂಭ ಆಯಿತು, ಶ್ರೀರಾಮ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಆಯ್ತು, ಅದು ಆಗ್ತಾ ಇದೆ. ಮೈಸೂಗರ್ದು ದ್ವಂದ್ವದಲ್ಲಿದೆ, ಸರ್ಕಾರನೇ ನಡೆಸಬೇಕೋ ಬೇರೆಯವರಿಗೆ ಕೊಟ್ಟು ಮಾಡಿಸ್ಬೇಕು ಅಂತ. ರೈತರಿಗೆ ಬೇಕಾದ್ರೆ ಪುನಶ್ಚೇತನ ಮಾಡಿ ಕಬ್ಬು ಅರಿಯಕ್ಕೆ ಶುರು ಮಾಡಬೇಕು. ದ್ವಂದ್ವ ಕ್ಲಿಯರ್ ಆಗಿದೆ ಸರ್. ಸರ್ಕಾರ ನಡೆಸಿ ಅಂತೇಳಿ ಇಡೀ ಜಿಲ್ಲೆಯ ಎಲ್ಲಾ ಸಂಘಟನೆಗಳು ಒಗ್ಗಟ್ಟಾಗಿ ಹೋಗಿದೆ. ಅಲ್ಲಿ ಒಂದು ಅಂದ್ರೆ ಮತ್ತೆ ಬೆಳೆ ಹಾನಿ ಆಗಬಾರ್ದು. ಈಗ ಪ್ರತಿ ಸಾರಿ ಸರ್ಕಾರ ಹಣ ಹಾಕೋದು ನೋಡಿ, ಸಾಲ ಮಾಡಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದವರು ಅದನ್ನ ವಿಸ್ತರಣೆ ಮಾಡಿ ಸಣ್ಣ ಸಕ್ಕರೆ ಕಾರ್ಖಾನೆಯಿಂದ ದೊಡ್ಡ ಸಕ್ಕರೆ ಕಾರ್ಖಾನೆಗೆ ಹೋಗ್ತಾರೆ. ಇದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯವರು, ವಿಶ್ವೇಶ್ವರಯ್ಯನವ್ರ ಕಾಲದಲ್ಲಿ ಬಂಡವಾಳ ಹಾಕಿ ಒಂದು ಬ್ರಾಂಡಿಂಗ್ ಮಾಡಿ, ಮೈ ಶುಗರ್ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಬ್ರಾಂಡಿಂಗ್, ಆ ಕಾಲದಲ್ಲಿ ಬ್ರಾಂಡಿಂಗ್ ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಣ ಸುರಿದು ಮತ್ತು ಅದರ ಯೋಜನೆ ಯಾವ ಉದ್ದೇಶಕ್ಕೆ ಸಫಲ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಬಹಳ ಸೀರಿಯಸ್ ಆಗಿ ತಗೊಳ್ಬೇಕಾಗಿರೋ ಸಂಗತಿ. ಮತ್ತೆ ಬಿಳಿ ಆನೆ ಆಗಬಾರ್ದು. ನಾನು ಹೇಳಿದ್ರೆ ನಾನು ಮುಂಚೆನೇ ನನ್ನ ನಿಷ್ಠುರವಾದಿ. ಬಹಳ ಜನರಿಗೆ ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಹೋದಂಗೆ ಆಗತ್ತೆ. ಬೇಡ, ನನ್ನ ಕೈಯಲ್ಲಿ ಹೇಳಿಸ್ಬೇಡಿ ನೋಡಿ. ಇದರಲ್ಲಿ ನಾನು ಹೇಳಿದ್ರೆ ಅದು ಬಹಳ ಜನರಿಗೆ ಸತ್ಯ ಹೇಳ್ತೀನಲ್ಲ, ಎದ್ದು ಬಂದು ಎದಿಗೆ ಹೋದಂಗೆ ಆಗತ್ತೆ, ನಿಮ್ಗೆ ಅರ್ಥ ಆಗತ್ತೆ. ಸರ್ಕಾರ ಒಂದು ಡಿಸೈಡ್ ಮಾಡ್ಬೋದಲ್ಲ, ಒಂದು ಸರ್ಕಾರ ನಡೆಸ್ಬೋದು, ಇಲ್ಲ ಖಾಸಗಿಯವ್ರು ನಡೆಸ್ಬೋದು. ಈಗ ಖಾಸಗಿಯವ್ರು ನಡೆಸ್ಬೇಕು ಅಂದ್ರೆ ಈಗ ಕ್ಯಾಬಿನೆಟ್ ತೀರ್ಮಾನ ಆಗಿರೋ ಪ್ರಕಾರ ಖಾಸಗಿಯವ್ರು ವಹಿಸ್ಬೇಕು. ಈಗ ಸರ್ಕಾರ ನಡೆಸ್ಬೇಕು ಅಂದ್ರೆ ಕ್ಯಾಬಿನೆಟ್ ಬಂದ ವಿಷಯ ಮತ್ತೆ ವಾಪಸ್ ಆಗಿ ತಿರ್ಗಾ ಅದನ್ನ ನನ್ಗನ್ಸೋದು ಕಾಂಪ್ರಿಹೆನ್ಸಿವ್ ಪ್ಲಾನ್ ಮಾಡ್ಬೇಕು ಮೈಸೂರಿಗೆ ಸಂಬಂಧಪಟ್ಟಂತೆ ಒಂದು ಸಮಗ್ರ ಯೋಜನೆ. ಅದರಲ್ಲಿ ಕೋಜನ್ ಇಂದ ಮೊದಲುಗೊಂಡು, ಸ್ಪಿರಿಟ್ ಇಂದ ಮೊದಲುಗೊಂಡು, ಎಥೆನಾಲ್ ಇಂದ ಮೊದಲುಗೊಂಡು ಎಲ್ಲಾ ಬೈ ಪ್ರಾಡಕ್ಟ್ಗಳಿಗೂ ಬೇಕಾದಂತ ಒಂದು ಕಾಂಪ್ರಿಹೆನ್ಸಿವ್ ಪ್ಲಾನ್ ಮಾಡಬೇಕು. ಕಾಂಪ್ರಿಹೆನ್ಸಿವ್ ಪ್ಲಾನ್ ಮಾಡಿ, ಇಲ್ಲಾಂದ್ರೆ ಏನಾಗ್ತದೆ, ಹಳೆ ಟೈರಿಗೆ ಎಷ್ಟು ಪ್ಯಾಚ್ ಹಾಕಿರೋ ಒಂದ್ ಕಡೆ ಪ್ಯಾಚ್ ಹಾಕಿರಿ ಇನ್ನೊಂದ್ ಕಡೆ ಕಿತ್ಕೊಳ್ಳುತ್ತೆ. ಹಳೆ ಟೈರು, ಹಳೆ ಟ್ಯೂಬ್. ಅದು ಕಾಂಪ್ರಿಹೆನ್ಸಿವ್ ಪ್ಲಾನ್ ಮಾಡಿ ಆ ನಿಟ್ಟಿನಲ್ಲಿ ದಕ್ಷ ಅಧಿಕಾರಿಯನ್ನ ಅಪಾಯಿಂಟ್ ಮಾಡಿ ಕಾಂಪ್ರಿಹೆನ್ಸಿವ್ ಪ್ಲಾನ್ ಮಾಡಿ ಯೋಜನೆ ರೂಪಿಸಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಇಲ್ಲಾಂದ್ರೆ ತೇಪೆ ಹಾಕಿರೆ ಅದು ತಾತ್ಕಾಲಿಕ ತೇಪೆ, ಮತ್ತೆ ಇನ್ನೊಂದ್ ಕಡೆಗೆ ಪಂಚರ್ ಇಲ್ಲ ಬ್ಲಾಸ್ಟು ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಇಲ್ಲ, ನಾನು ಇಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ, ನಾರಾಯಣಗೌಡರು ಇದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಅವರು ಒಂದು ಕಾಂಪ್ರಿಹೆನ್ಸಿವ್ ಪ್ಲಾನ್ ಮಾಡಿ ಕೆಲವು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ನಿರ್ಣಯ ತೆಗೆದುಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲದೆ ಇದ್ರೆ ಈಗ ಹೆಚ್ಚು ಕಡಿಮೆ ನನಗೆ ಅವತ್ತಿನ ಮಾಹಿತಿ ಪ್ರಕಾರ 500 ಕೋಟಿಗೂ ಹೆಚ್ಚು ಹಾಕ್ಬಿಟ್ಟಿದ್ದೀವಿ ಬಂಡವಾಳನ. ಅದು ಹೊಳೆಯಲ್ಲಿ ಹುಣಸೆಹಣ್ಣು ಕದರಿದ್ರು ಅಂತಾರಲ್ಲ, ಹುಣಸೆಹಣ್ಣು ಕದರಿದ್ರು ಏನು ಮಾಡಿದ್ರು ಗೊತ್ತಿಲ್ಲ, ಹುಳಿ ಅಂತೂ ಆಗಿಲ್ಲ, ಹೊಳೆಯಲ್ಲಿ ಹುಣಸೆಹಣ್ಣು ಕದರದಂಗೆ ಆಗಿದೆ. ಮೇಕೆದಾಟು ವಿಚಾರವನ್ನ ರಾಜ್ಯ ಸರ್ಕಾರ ಪ್ರಧಾನಿಯವರಿಗೆ ಮನವರಿಕೆ ಮಾಡಿಕೊಡ್ಬೋದಲ್ವಾ ಆ ವಿಚಾರವಾಗಿ ಅಂತ. ತಮಿಳುನಾಡು ಚುನಾವಣೆಗೂ ಮುಂಚೆನೆ ಈ ಕಾವೇರಿ, ವೈಗೆ ಮತ್ತು ಕುಂದಾವರ ನದಿಯನ್ನ ಅವರು ನದೀಕರಣೆ ಮಾಡಿ ಶಂಕುಸ್ಥಾಪನೆಯನ್ನು ಕೂಡ ಪ್ರಧಾನಿಯವರೇ ಮಾಡಿದ್ರು. ಹಾಗೆ ಮೇಕೆದಾಟು ವಿಚಾರವನ್ನ ರಾಜ್ಯ ಸರ್ಕಾರ ಪ್ರಧಾನಿಯವರಿಗೆ ಮನವರಿಕೆ ಮಾಡಿಕೊಡ್ಬೋದಾಗಿತ್ತಲ್ವಾ? ಅಲ್ಲ, ಈಗ ಮಾಡಿಕೊಟ್ಟಿಲ್ಲ ಅಂತ ಯಾಕೆ ಹೇಳ್ತೀರಿ? ಆ ಥರದ್ದೇನು ಈಗ ಕುಡಿಯೋ ನೀರಿನ ಯೋಜನೆಗೆ ಸಮಸ್ಯೆ ಇಲ್ಲ, ಆತಂಕವನ್ನ ಪರಿಹರಿಸಬೇಕು. ತಮಿಳುನಾಡಿನ ಜನರಿಗೆ ಆತಂಕವನ್ನ ಅವರ ಪರಿಹರಿಸಬೇಕು. ಅದು ನಮ್ಮ
ಸಂಘರ್ಷ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು. ನಾನು ತಮಿಳ್ನಾಡಿನ ಪತ್ರಕರ್ತರಿಗೆ ಹೇಳಿದೆ, ಬೆಂಗಳೂರಿಗೆ ನೀರು ಕೊಡೋ ಯೋಜನೆ ಬೆಂಗಳೂರಿನಲ್ಲಿ ಮೂಲ ಕನ್ನಡಿಗರು ಎಷ್ಟು ಅಂತ ಹೇಳಿದ್ರೆ ನಾವೊಂದು ಹೆಚ್ಚು ಕಡಿಮೆ ಇವತ್ತೊಂದು 30%, ಇನ್ನು 70% ಬೇರೆ ಬೇರೆ ರಾಜ್ಯದಿಂದ ಬಂದಿರೋರು, ಬೇರೆ ದೇಶದಿಂದ ಬಂದಿರೋರು ಇದ್ದಾರೆ. ಅದರಲ್ಲಿ ತಮಿಳ್ನಾಡಿನಿಂದ ವಲಸಿಗರಾಗಿ ಬಂದಿರೋರು 15%ಗೂ ಹೆಚ್ಚಿದ್ದಾರೆ. ಅವ್ರಿಗೆ ನೀರು ಕೊಡೋದು ಬೇಡವಾ ಅನ್ನೋ ಪ್ರಶ್ನೆ ಕೇಳಿದಾಗ ಅವ್ರು ನೀರಾವರಿ ಯೋಜನೆ ಅಂತ ಹೇಳ್ತೀನಿ, ಇದು ನೀರು ಕೊಡೋ ಯೋಜನೆ ಅಂತ ಹೇಳ್ತಿಲ್ಲ ಸರ್ ಅಂತ ಹೇಳಿದ್ರು. ನಾನು ಹೇಳಿದೆ, ನಿಮಗೆ 2 ಸಂಗತಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಒಂದು, ಇಂದಿನ ತೀರ್ಪನ್ನು ಉಲ್ಲಂಘಿಸಬಾರ್ದು, ನ್ಯಾಯಾಲಯ ಕೊಟ್ಟರೆ ತೀರ್ಪನ್ನು ಉಲ್ಲಂಘಿಸಬಾರ್ದು. ಉಲ್ಲಂಘಿಸಕ್ಕೆ ಬರಲ್ಲ, ಯಾರೂ ಉಲ್ಲಂಘಿಸಕ್ಕೆ ಬರಲ್ಲ. ಈಗ ತೀರ್ಪು ಕೊಟ್ಬಿಟ್ಟಿದೆ ಹಿಂದೆ, ಕರ್ನಾಟಕ ಉಲ್ಲಂಘಿಸಕ್ಕೆ ಬರಲ್ಲ, ತಮಿಳ್ನಾಡು ಉಲ್ಲಂಘಿಸಕ್ಕೆ ಬರಲ್ಲ. ಎರಡನೇದು, ನಾವು ಆ ವ್ಯಾಪ್ತಿಯೊಳಗೆ ಮಾಡಿದ್ರೆ ತಪ್ಪೇನಿದೆ? ಅವ್ರು ನನಗೊಂದು ಪ್ರಶ್ನೆ ಕೇಳಿದ್ರು, ನೀವು ಯಾರ ಕಡೆ ಅಂತ ಕೇಳಿದ್ರು. ನಾನು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದೆ, ಪತ್ರಕರ್ತರಿಗೆ ಕೇಳಿದೆ, ನಿಮ್ದು ಯಾವ ಊರು ಅಂತ ಕೇಳಿದೆ, ಚೆನ್ನೈ ಅಂದರು. ಇನ್ನೊಬ್ಬರನ್ನ ಕೇಳಿದೆ, ಎಲ್ಲಿ ಅಂತ ಹೇಳಿ, ಅವ್ರು ವೆಲ್ಲೂರು ಅಂತ ಹೇಳಿದ್ರು. ವೆಲ್ಲೂರು ಮತ್ತು ಚೆನ್ನೈ ನಡುವೆ ಕಬಡ್ಡಿ ಮ್ಯಾಚ್ ಮಾಡಿದ್ರೆ ಯಾರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳಿದೆ. ಚೆನ್ನೈನವ್ರು ಹೇಳಿದ, ನಾನು ಚೆನ್ನೈಗೆ ಅಂದ. ವೆಲ್ಲೂರ್ನವ್ನು ವೆಲ್ಲೂರಿಗೆ ಅಂದ, ನಾನು ಹಾಗೆ ಅಂತ ಹೇಳಿದೆ. ಅಲ್ಲಲ್ಲ, ನಾನು ಹಾಗೆ ಅಂತ ಹೇಳಿದೆ. ನಾನು ಹಾಗೆ ಉದಾಹರಣೆ ಕೊಟ್ಟು ಹೇಳಿದ್ದೀನಿ. ಯಾಕೆಂದ್ರೆ ಕೆಲವು ಸಂದರ್ಭಗಳಲ್ಲಿ ಸೂಕ್ಷ್ಮವಾಗಿ ಮಾತಾಡಬೇಕಾಗತ್ತೆ. ರಾಜಕೀಯ ಕ್ಷೇತ್ರದಲ್ಲಿರೋದ್ರಿಂದ, ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲದೆ ಇದ್ರೆ ನಾವು ಸೂಕ್ಷ್ಮವಾಗಿ ಮಾತಾಡಬೇಕಾದಿರಲಿಲ್ಲ. ರಾಜಕೀಯ ಕ್ಷೇತ್ರದಲ್ಲಿರೋದ್ರಿಂದ ಮೇಕೆದಾಟು ವಿಚಾರವಾಗಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ತಮಿಳುನಾಡವರು. ಆದ್ರೆ ಇದೇ ಕರ್ನಾಟಕದವರು ತಡವಾಗಾಯ್ತು. ಈಗ ಅವರು ಆ ಯೋಜನೆಯನ್ನ ಶಂಕುಸ್ಥಾಪನೆಯನ್ನು ಮಾಡ್ಬಿಟ್ರು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ವಿಧಾನಸಭೆ ಚುನಾವಣೆ ಅಲ್ಲಿ ತಮಿಳುನಾಡಿತ್ತು, ಆ ಕಾರಣದಿಂದ ನನಗೆ ಮತ್ತೆ ಹೇಳೋದೇನು ಅಂದ್ರೆ, ಈಗಾಗಲೇ 10 ತೀರ್ಪುಗಳು ಬಂದ್ಬಿಟ್ಟಿದ್ದಾವೆ. ಆ ತೀರ್ಪಿನ ವ್ಯಾಪ್ತಿಯೊಳಗೆ ನೀರಿನ ಹಂಚಿಕೆನೂ ಆಗಿ ಹೋಗಿದೆ. ಅದನ್ನು ಉಲ್ಲಂಘಿಸೋಕ್ಕೆ ಬರಲ್ಲ, 2 ರಾಜ್ಯಗಳು ಉಲ್ಲಂಘಿಸಕ್ಕೆ ಬರಲ್ಲ. ಆ ನೀರಿನ ಹಂಚಿಕೆ ಒಳಗೆ ನಾವು ನಮ್ಮ ನೀರನ್ನು ಬಳಕೆ ಮಾಡ್ಕೊಳ್ಳೋಕ್ಕೆ ಸುಪ್ರೀಂ ಕೋರ್ಟು ಅಡ್ಡಿ ಬರಲ್ಲ. ಮೇಲ್ಗಡೆ ಬಗ್ಗೆ ಒಂದು ದಶಕದಿಂದ ಚರ್ಚೆ ಆಗ್ತಾ ಇದೆ. ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಒಂದೇ ಸರ್ಕಾರ ಇದೆ, ಒಂದೇ ಪಕ್ಷದ ಸರ್ಕಾರ. ಯಾಕೆ ಈ ರೀತಿ ಮನವೊಲಿಸುವ ಯೋಜನೆ ಆರಂಭಿಸಿಲ್ಲ ಇದೆಯಲ್ಲ? 26 ಜನ ಸಂಸದರಿದ್ದರು. ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೂ ಈ ಯೋಜನೆ ಕಾರ್ಯಗತ ಆಗುತ್ತೆ ಆರಂಭ ಆಗಿಲ್ಲ ಇಲ್ವಾ? ನಿಮ್ಮ ಅಭಿಪ್ರಾಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಅಲ್ಲ, ಬರೀ ಅಭಿಪ್ರಾಯ ಅಲ್ಲ, ನಿಮ್ಮ ಅಭಿಪ್ರಾಯನ ಮುಖ್ಯಮಂತ್ರಿಗಳ ಗಮನ ಖಂಡಿತ ತರ್ತೀನಿ. ನಿಮ್ಮೆಲ್ಲರ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ನಿಮ್ ಪರ ವಕಾಲತ್ತು ವಹಿಸ್ತೀನಿ ಅಂತ ಹೇಳಿದ್ರೆ, ಕೇಸ್ ತಗತ್ತೀನಿ ಅಂತ ಹೇಳಿದ ಮೇಲೆ ವಿತೌಟ್ ಫೀಸು ಕೇಸ್ ತಗತ್ತೀನಿ ಅಂತ ಹೇಳಿದ ಮೇಲೆ ಇನ್ನೇನು ಹೇಳ್ಬೇಕು ನಾನು? ನೋಡಿ, ಅದು ಆಪಾದನೆ, ವಾಸ್ತವಿಕವಾಗಿ ಹಂಗಿಲ್ಲ. GST ನೋಡಿ, ಇತ್ತೀಚೆಗೆನೆ 8,000 ಕೋಟಿ ರೂಪಾಯಿನ ಕರ್ನಾಟಕದ ಪಾಲನ್ನು ಬಿಡುಗಡೆ ಮಾಡಿದ್ರು. ಒಂದ್ ನಿಮಿಷ ನೀವು ಕಂಪೇರ್ ಮಾಡಿ. ಕೆಲವರಿಗೆ ಸುಳ್ಳೇ ಮನದೇವರು, ಸುಳ್ಳನ್ನು ಹೇಳಿ ಸುಳ್ಳನ್ನೇ ಸತ್ಯ ಅಂತ ಮಾಡ್ತಾರೆ. ಅದರಲ್ಲಿ ನನ್ನ ಬಗ್ಗೆನೇ ನಾನು ಇಷ್ಟು ಕ್ಲಿಯರ್ ಮಾಡಿದ್ದೀನಿ. ನಾನು ಹೇಳಿದ ಮೇಕೆದಾಟಿನಲ್ಲಿ ಏನಾದ್ರು ಕರ್ನಾಟಕದ ವಿರುದ್ಧ ಅಂತ ನಿಮ್ಗೆ ಅನ್ನಿಸ್ತಾ? ಆದ್ರೆ ಕಾಂಗ್ರೆಸ್ ಹೇಳ್ತಾರೆ CT ರವಿ ಕರ್ನಾಟಕದ ವಿರುದ್ಧ. ಅದು ಅವ್ರ ಹೇಳಿಕೆ, ನನ್ನ ಹೇಳಿಕೆ ಅಲ್ಲ. ಹಾಗೇನೆ ಒಂದು ಅಪಘಾತ ನಡೆದಿತ್ತು 2.5 ವರ್ಷದ ಹಿಂದೆ. ಎಲ್ಲಾ ಕುಡುಕರು ಸೇರಿ ಕುಡಿದೇವರು ನನಗೆ ಕುಡ್ಕೊಂಡು ಪಟ ಕಟ್ಬಿಟ್ರು. ಯಾರು ಕುಡುಕರಿದಾರೋ ಅವರೆಲ್ಲ ಸೇರಿ ಕುಡ್ಕೊಂಡು ಪಟ ನನಗೆ ಕಟ್ಬಿಟ್ರು. ವಾಸ್ತವಿಕತೆ ಏನು, ಸತ್ಯ ಏನು? ನಾನು ಹೇಳಿದೆ, CCTV 32 CCTV ಇದಾವೆ. ಯಾರು ಡ್ರೈವಿಂಗ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆ CCTVಯಲ್ಲಿ ಚೆಕ್ ಪೋಸ್ಟ್ ಅಲ್ಲಿ 5 ಚೆಕ್ ಪೋಸ್ಟ್ ಇದೆ ಚಿಕ್ಕಮಗಳೂರಿನಲ್ಲಿ ಬರ್ಬೇಕಾದ್ರೆ. ಸರ್ಕಲ್ ಎಲ್ಲ ಕಡೆ ಸೇರಿ 32 CCTV ಇದಾವೆ. ತೆಗೆದು ನೋಡಿದ್ರೆ ಗೊತ್ತಾಗುತ್ತಲ್ಲ. ಅದು ಆರೋಪ ಏನು ಮಾಡಿದ್ರು? ಹಾಗೆ ಈ ವಿಷಯದಲ್ಲೂ ಸುಳ್ಳನ್ನು ಹೇಳ್ತಾ ಅದೇ ಸತ್ಯ ಅಂತ ಮಾಡ್ತಿದ್ದಾರೆ. ನಾನು ಅಂಕಿಅಂಶ ಕೊಟ್ಟಿದ್ದೆ. 2004ರಿಂದ 2014ರವರೆಗೂ UPA ಸರ್ಕಾರ ಇತ್ತು. ಎಷ್ಟು ಕಾಂಪನ್ಸೇಷನ್ ಕೊಟ್ಟಿದೆ? 2014ರಿಂದ 2021ರವರೆಗೂ ನರೇಂದ್ರ ಮೋದಿ ಅವ್ರ ಸರ್ಕಾರ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದೆ? ಹೈಯೆಸ್ಟ್ ಕೊಟ್ಟಿರೋದು ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವ್ರ ಸರ್ಕಾರ. ಆದ್ರೆ ಆರೋಪ ಏನ್ ಮಾಡ್ತಾರೆ?
ಈಗ ಬೇಡಪ್ಪ, ಈಗ ಮೈಸೂರು ಬೆಂಗಳೂರು ಎಷ್ಟು ವರ್ಷದಿಂದ ಮುಗಿತಪ್ಪ ಸವರ್ತಿದ್ರು, ₹1 ಬಿಡುಗಡೆ ಮಾಡಿದೆ. ಕೆಲಸ ಸ್ಟಾರ್ಟ್ ಆಗಿದ್ದು ಯಾವಾಗಿಂದ? ಮೋದಿಯವರು ಬಂದ ಮೇಲೆ. ಹೀಗೆ ಯೋಜನೆಗೆ, ರೈಲ್ವೆ ಯೋಜನೆಯಿಂದ ಮೊದಲುಗೊಂಡು, ರಾಷ್ಟ್ರೀಯ ಹೆದ್ದಾರಿಯಿಂದ ಮೊದಲುಗೊಂಡು ಅತಿ ಹೆಚ್ಚು ಕರ್ನಾಟಕಕ್ಕೆ ಸಿಕ್ಕಿದೆ. ನಿಮ್ಗೆ ಇಲ್ಲಿಗೆ ಲೆಕ್ಕ ಹಾಕಿ. ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಮಂಡ್ಯ ಜಿಲ್ಲೆ ಒಂದಕ್ಕೇನೆ 2,63,000 ರೈತರಿಗೆ 50 ಕೋಟಿ 43 ಲಕ್ಷ ಪ್ರತಿ 4 ತಿಂಗಳಿಗೆ ಅವರ ಖಾತೆಗೆ ಹಣ ಜಮಾ ಆಗ್ತಾ ಇದೆ. 1,781 ಕೋಟಿ ಜಲಧಾರ ಯೋಜನೆಯಲ್ಲಿ ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಕೆಲಸ ಮಂಡ್ಯ ಜಿಲ್ಲೆ ಒಂದಕ್ಕೆ ನಡೀತಾ ಇದೆ. ನಾನು ಬೇರೆ ವಿಷಯಗಳನ್ನು ಹೇಳ್ತಾ ಇಲ್ಲ, ಇಲ್ಲಿ ಒಂದಕ್ಕೆ ನಡೀತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಹಿಂದೆ ಯಾವಾಗಾಗಿತ್ತು? ನೀವು ಮಂಡ್ಯಕ್ಕೆ ತೆಗೆದು ನೋಡಿ. ಅಮೃತ್ ಸಿಟಿ ಯೋಜನೆ ಸುಮಾರು 136-139 ಕೋಟಿ ರೂಪಾಯಿ ಮಂಡ್ಯಕ್ಕೆ ಕೊಟ್ಟಿರೋದು. ಫಸ್ಟ್ ಟೈಮ್ ಕೊಟ್ಟಿರೋದು. ಹಿಂದೆ ಯಾವಾಗ ಕೊಟ್ಟಿದ್ರು? ಈಗ 1,700 ಕೋಟಿ ರೂಪಾಯಿನ ಕೇಂದ್ರದಿಂದ, ಇದು ಕೇಂದ್ರದ್ದು ಜಲಧಾರ ಯೋಜನೆ, ಯಾವ ಕಾಲದಲ್ಲಿ ಮಂಡ್ಯಕ್ಕೆ ಕೊಟ್ಟಿದ್ರು? ಆದ್ರೆ ಆಪಾದನೆ ಮಾಡೋರು ಏನ್ ಮಾಡ್ತಾರೆ? ಹೇಳ್ತಾ ತಾನು ಕಳ್ಳ ಪರರ ನಂಬ ಅನ್ನೋ ಗಾದೆ ಮಾತಿನಂತೆ ಆರೋಪ ಮಾಡ್ತಾ ಬರ್ತಾರೆ. ವಾಸ್ತವಿಕತೆ ಆಗಿಲ್ಲ. ಸರ್, ಆಸ್ತಿ ನಗದೀಕರಣ ಯೋಜನೆನ ಘೋಷಣೆ ಮಾಡಿದೆ. ಈ ಸಾರ್ವಜನಿಕ ಸಂಸ್ಥೆಗಳನ್ನ ನಿರ್ವಹಣೆ ಮಾಡೋದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಆಸಕ್ತಿ ಇದೆ. ಬಿಳಿಯಾನೆ ಸಾಕೋದ್ರ ಬಗ್ಗೆ ಆಸಕ್ತಿ ಇಲ್ಲ. ಅದನ್ನ ಆಸ್ತಿಯನ್ನ ಉತ್ಪಾದನಾ ಘಟಕವಾಗಿ ಪರಿವರ್ತಿಸೋದ್ರೊಳಗೆ ಆಸಕ್ತಿ ಇದೆ. ಉತ್ಪಾದನಾ ಘಟಕವಾಗಿ ಪರಿವರ್ತನೆ ಆಗಬೇಕು. ಅದನ್ನ ಆಸ್ತಿ ಅಂತ ಹೇಳಿ ಬಿಳಿಯಾನೆ ಸಾಕೋಂಗಾಗಬಾರ್ದು. ಈಗ ಹಿಂದೆ ಬಿಳಿಯಾನೆ ಸಾಕೋದ್ರೊಳಗಡೆನೆ ಕೆಲವು ಕರಪ್ಟ್ ಸಿಸ್ಟಮ್ಗಳಿಗೆ ಆಸಕ್ತಿ. ಯಾಕೆಂದ್ರೆ ಬಿಳಿಯಾನೆ ಸಾಕಿದ್ರೆ ಆ ಕರಪ್ಟ್ ಪ್ರಾಕ್ಟೀಸಸ್ಗೆ ಅನುಕೂಲ ಆಗುತ್ತೆ. ಆ ಕರಪ್ಟ್ ಪ್ರಾಕ್ಟೀಸಸ್ ಇಂದ ಹೊರಗೆ ತರಬೇಕು. ಆಸ್ತಿಯನ್ನ ಉತ್ಪಾದನಾ ಘಟಕವಾಗಿ ಪರಿವರ್ತಿಸಬೇಕು. ಏರ್ಪೋರ್ಟ್ ಮತ್ತೆ ರೈಲ್ವೆ ಸ್ಟೇಷನ್ ಖಾಸಗೀಕರಣ ಮಾಡೋದು ಜನಸಾಮಾನ್ಯರಿಗೆ ತೊಂದರೆ ಆಗಲ್ಲ? ಖಂಡಿತ ತೊಂದರೆ ಆಗಿಲ್ಲ. ಪ್ರೈವೇಟ್ ನಲ್ಲಿ ಬಂದ್ರೆ ಅವನ್ನೇ ರೂಲ್ ಮಾಡ್ತಾನೆ, ಹೆಚ್ಚುವರಿ ದರ ವಿಧಿಸ್ತಾನೆ. ಅಲ್ಲ, ನಿಮ್ಗೆ ಏನಂದ್ರೆ ಅಲ್ಲ, ಹೀಗೆ ಮುಂಚೆ ಹೇಳ್ತಿದ್ರು ಆರೋಪನ. ನನ್ಗೆ ಈ ಮೊಬೈಲ್ ಬಂದಾಗ ₹21 ಒಂದು ನಿಮಿಷ ಔಟ್ ಗೋಯಿಂಗ್ ಕಾಲಿಗೆ ಹೋಗ್ತಾ ಇತ್ತು. ಎಷ್ಟು? ₹21 ಮೊಬೈಲ್ ಬಂದಾಗ. ಈಗ ಎಷ್ಟಿದೆ? ನಿಮಗೆ ಪ್ಯಾಕೇಜ್ ಇದೆ, ಪೈಸೆಗಳ ಲೆಕ್ಕದಲ್ಲಿದೆ. ಹೇಳೋದು ಹೇಗೆ ಹೇಳ್ತಿದ್ರು? ಹೇಳೋದು ಬೇರೆ, ಆಗೋದು ಬೇರೆ. ಹಾಗಿಲ್ಲ, ಆ ಥರ ಇಲ್ಲ. ಖಾಸಗಿಯವರಿಗೆ ಗುತ್ತಿಗೆ ಕೊಡುವಂತ ಪ್ರಕ್ರಿಯೆಗಳು ಘೋಷಣೆ ಆಗಿದೆ. ಇದರಿಂದ ಖಾಸಗಿಯವರಿಗೆ ಪಾಲಾಗಲ್ವ? ಅಲ್ಲ, ಪಾಲಾಗಲ್ಲ. ಗುತ್ತಿಗೆ ಕೊಡೋ ಪದ್ಧತಿನ ಇವತ್ತಲ್ಲ, 91ರಿಂದಲೇ ಶುರು ಮಾಡಿದ್ದಾರೆ. 91ರಿಂದಲೇ ಶುರು ಮಾಡಿದ್ದಾರೆ. ಬೇರೆ ಬೇರೆ ಸರ್ಕಾರಿ ಆಸ್ತಿಯನ್ನ ಲೀಸಿಗೆ ಕೊಡುವಂತ ಪದ್ಧತಿ 91ನೇ ಇಸ್ವಿಯಿಂದಲೇ ಪ್ರಾರಂಭ ಆಗಿದೆ, ಇವತ್ತು ಪ್ರಾರಂಭ ಆಗಿರೋದಲ್ಲ. ನಾವು ಅಲ್ಲ, ನಮ್ಮ ಕಾಲದಲ್ಲಿ ಅಭಿವೃದ್ಧಿಗೆ ಯೋಜನೆಗೆ ವೇಗ ಸಿಕ್ಕಿರೋದು ನಮ್ಮ ಕಾಲದಲ್ಲೇನೆ. ಒಂದೊಂದು ಯೋಜನೆನ 50 ವರ್ಷಗಳ ಕಾಲ ಅದೇ ಯೋಜನೆ ಮಾತಾಡಿಕೊಂಡು ಅದೇ ಯೋಜನೆ ಬಗ್ಗೆ ಹೇಳ್ತಾ ಬಂದಿರೋದು ನಾವು ನೋಡಿದ್ದೀವಿ. ಹಾಗೆ ಮಾಡಿಲ್ಲ. ಎಲ್ಲವೂ ವೇಗಗತಿಯಲ್ಲಿ ಕೆಲಸ ಆಗ್ತಿದೆ. ಇಂಟ್ರೆಸ್ಟ್ ಆಫ್ ದ ಡೆವಲಪ್ಮೆಂಟ್, ಇಂಟ್ರೆಸ್ಟ್ ಆಫ್ ದ ನೇಷನ್. ಅಲ್ಲ, ನಿಮ್ಗೇನಂದ್ರೆ ನೀವು ಜಡ್ಜ್, ನೀವು ಯಾರ್ಯಾರಿಗೆ ಎಷ್ಟೆಷ್ಟು ಕ್ರೆಡಿಟ್ ಕೊಡ್ಬೇಕು ಕೊಡಿ. ಈಗ ಕೆಲವರು ಚಂದ್ರಲೋಕಕ್ಕೂ ಈಗಲೇ ಅರ್ಜಿ ಹಾಕ್ಸ್ಬಿಡ್ತಾರೆ ಸೈಟಿಗೆ. ಚಂದ್ರಲೋಕಕ್ಕೆ ಇವತ್ತು ಹೋಗಿ ಮನೆ ಕಟ್ಟಕ್ಕಾಗತ್ತಾ? ನನ್ನ ಕಾಲದಲ್ಲಿ ಅರ್ಜಿ ಹಾಕ್ಸಿದ್ದೆ ಅಂತ ಮುಂದೆ ಇನ್ಯಾವತ್ತಾರು ಮನೆ ಕಟ್ಟ ಕಾಲ ಬಂದಾಗ ನಾನೇ ಅರ್ಜಿ ಹಾಕ್ಸಿದ್ದೆ ಅಂತ ಹೇಳ್ತಾರೆ. ಆದ್ರೆ ಯಾವಾಗ ಅಲ್ಲಿ ಮನೆ ಕಟ್ಟಕ್ಕೆ ಸೈಟ್ ಕೊಡ್ತಾರೋ ಅವತ್ತಲ್ಲಿ ಹೋಗಿ ಮನೆ ಕಟ್ಟಬಹುದು. ಹಂಗೆ ಕೆಲವರು ಒಂದು ಅರ್ಜಿ ಲಗಾಯಿಸ್ಬಿಟ್ಟಿರ್ತಾರೆ, ನಾನೇ ಅರ್ಜಿ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಅರ್ಜಿ ಕಿಮ್ಮತ್ತೇನು? ಮಂಜೂರಾಗಿದ್ಯಾವಾಗ? ಹಣ ಬಿಡುಗಡೆ ಆಗಿದ್ಯಾವಾಗ? ಹಾಗಾಗಿ ನೀವು ಅರ್ಜಿ ಸಲ್ಲಿಸಿದವ್ರಿಗೆ ಏನು ಕಿಮ್ಮತ್ತು ಕೊಡ್ಬೇಕು, ಅರ್ಜಿ ಸಲ್ಲಿಸಿದ್ದು ಕೊಡಿ.
ಹಣ ಬಿಡುಗಡೆ ಮಾಡಿ ಕೆಲಸ ಯಾರು ಪ್ರಾರಂಭ ಮಾಡಿದಾರೆ ಅವ್ರಿಗೇನು ಕಿಮ್ಮತ್ ಕೊಡ್ಬೇಕು ಅವ್ರಿಗೆ ಕೊಡಿ. ಈಗ ಏನು ಹೇಳ್ತದೆ ಹೇಳಿ. ಪ್ರತಾಪ್ ಸಿಂಹ ನಾವು ತಂದಿದ್ದು ಅಂತಾರೆ, ರಾಮದಾಸ್ ನೀವು ತಂದಿಲ್ಲ, ಭಾರತಾಂಬೆ ಕ್ರೆಡಿಟ್ ಅಂತಾರೆ. ಗೊಂದಲ ಇದೆ ಅಂತ ಹೇಳಿ ಯಾಕೆಂದ್ರೆ ವಿಪಕ್ಷಿಗಳು ಅವ್ರ ಭೂಮಿಕೆಯನ್ನು ಮರ್ತಿರೋದ್ರಿಂದಾಗಿ ಅವ್ರಿಗೆ ಸ್ವಲ್ಪ ಈಗ ಮುಯ್ಯಾಳು ಅಂತ ಹೇಳಿ ಈ ಕಡೆ ಇದೆ ತಾನೆ ಮುಯ್ಯಾಳು ಅಂತ, ಮುಯ್ಯಾಳು ಕೆಲಸ ಕೆಲವರು ಮಾಡ್ತಿದ್ದಾರೆ. ಅದೇ ಹೇಳಿನಲ್ಲ, ಮುಯ್ಯಾಳು ಕೆಲಸನ ಈಗ ಸ್ವಲ್ಪ ಮುಯ್ಯಾಳು ಕೆಲಸ ಮಾಡಿದ್ರೆ ನಮ್ಗೇನಾದ್ರು ಕೆಲ್ಸಕ್ಕೆ ಬರ್ಬೋದು ಅಂತ ಕೆಲವರು ಮುಯ್ಯಾಳು ಕೆಲಸ ಮಾಡ್ತಿದ್ದಾರೆ. ಸರ್, ಈಗ KRS ವಿಚಾರವಾಗಿ ನೀವು ಹೇಳಿದ್ರೆ ತಜ್ಞರ ವರದಿ ಅವಶ್ಯಕತೆ ಇದೆ ಅಂತ. ಆದ್ರೆ ಈಗ ಕಟ್ಟೆ ನಿರ್ಮಾಣ ಆಗಿ 90 ವರ್ಷ ಆಯ್ತು. ಇಂಜಿನಿಯರ್ ಹೇಳ್ತಾರೆ ಆ ಕಟ್ಟೆ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಒಂದು ಬರ್ದಿರ್ತಾರೆ ಏನಂದ್ರೆ ಕಟ್ಟೆನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ. 40 ವರ್ಷಕ್ಕೊಮ್ಮೆ ಗೇಟ್ ಬದಲಾವಣೆ ಮಾಡಬೇಕು ಅಂತ ಉಲ್ಲೇಖ ಆಗಿದೆ. ಆದ್ರೆ 90 ವರ್ಷದ ನಂತರ ಗೇಟ್ ಬದಲಾವಣೆ ಆಗ್ತಾ ಇದೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗ್ತಾ ಇದೆ ಆಗಿದ್ರೆ ನನಗೆ ಗೊತ್ತಿಲ್ಲ. ಆದರೆ ಈ ತಜ್ಞರು ಏನು ಕೊಟ್ಟಿದ್ದಾರೆ ಸುಮ್ಮನೆ ಕೊಟ್ಟಿರೋದಿಲ್ಲ, ಅದನ್ನು ಆಧರಿಸಿಯೇ ಮಾಡಬೇಕಾಗತ್ತೆ. ಅದನ್ನು ನಾನು ರಾಜಕಾರಣಿಯಾಗಿ ಟೆಕ್ನಿಕಲ್ ವಿಷಯನ ಗೊತ್ತಿಲ್ಲದೆ ಮಾತಾಡಕ್ಕೆ ಬರಲ್ಲ. ಟೆಕ್ನಿಕಲ್ ವಿಷಯಕ್ಕೆ ಅಥೆಂಟಿಕೇಟೆಡ್ ಯಾರು ಅಂದರೆ ಆ ಟೆಕ್ನಿಕಲ್ ಆಗಿ ಯಾರು ಸೌಂಡ್ ಇರ್ತಾರೆ ಅವರೇನೆ. ದುರ್ದೈವದ ಸಂಗತಿ ಏನು ಅಂದರೆ ಇವತ್ತು ವಿಶ್ವೇಶ್ವರಯ್ಯನವ್ರು ತರದವ್ರನ್ನ ನಾವು ಹುಡುಕ್ಬೇಕು, ಅಕಸ್ಮಾತ್ ಇದ್ರೂ ಅವ್ರನ್ನ ಮೇಲ್ ಬರಕ್ಕೆ ಬಿಟ್ಟಿಲ್ಲ, ಅವ್ರ ಮಾತು ನಡೆಯೋದು ಇಲ್ಲ. ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ವಿಚಾರವಾಗಿ KRS ವಿಚಾರವಾಗಿ ಏನಂತ ಅಲ್ಲಿ ಕೇಂದ್ರ ಭದ್ರತಾ ನಿಯಮ ಕೂಡ ಇದೆ ಸುರಕ್ಷತೆ ವಿಚಾರವಾಗಿ. ಆದ್ರೆ ಮೋಜು ಮಸ್ತಿ ನಡೆದವರಿಗೆ FIR ದಾಖಲು ಮಾಡಿ ಅವ್ರ ಬಗ್ಗೆ ಕ್ರಮ ವಹಿಸ್ತಾರೆ. ಈಗಷ್ಟೇ ಮೊನ್ನೆಯಿಂದ ಒಂದು ಕಾರ್ಯಕ್ರಮ ನಡೀತಾ ಇದೆ, ಸೈಲಿಂಗ್ ಅಂದ್ಬಿಟ್ಟು ಶರ್ಮಾ ಅಂದ್ಬಿಟ್ಟು ಆಯೋಜಕರಿದ್ದಾರೆ. ಯಾವುದೇ ರೀತಿಯಾದ ಅವರು ಒಂದು ದಾಖಲೆಗಳು ತಗೊಂಡಿರೋದಿಲ್ಲ. ಅಲ್ಲಿ ಕೇಳಿದಾಗ ಅಧಿಕಾರಿಗಳು ಕೂಡ ಮೇಲೆ ದಬ್ಬಾಳಿಕೆ ಕೂಡ ಮಾಡ್ತಾರೆ. ಆದ್ರೆ ಒಂದು 600 ಮೀಟರ್ ಒಳಗಡೆನೆ ಆ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ. ಮೀನುಗಾರಿಕೆ ಮಾಡಕ್ಕೂ ಬಿಡಲ್ಲ. 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 600 ಮೀಟರ್ ವ್ಯಾಪ್ತಿನಲ್ಲಿ ಅದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಸರಿ. ಅಲ್ಲ, ಒಂದೇನಂದ್ರೆ ಭದ್ರತಾ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳದೆ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳ ಕರ್ತವ್ಯ, ಅವ್ರ ಜವಾಬ್ದಾರಿ. ಯಾವುದೇ ರಾಜಿನ ಮಾಡ್ಕೋಬಾರ್ದು ಭದ್ರತಾ ವಿಷಯದಲ್ಲಿ. ಅಲ್ಲ, ಗೊತ್ತಿಲ್ಲ, ಅವ್ರು ರಾಜಿ ಮಾಡ್ಕೊಳ್ಬಾರ್ದು ಅಷ್ಟೇ. ಎಲ್ಲ ಭದ್ರತಾ ವೈಫಲ್ಯಗಳು KRS ಹತ್ರನೇ ಯಾಕಾಗುತ್ತೆ? KRS ಯಾಕೆ ಟಾರ್ಗೆಟ್ ಆಗುತ್ತೆ ಅನ್ನೋದು ಅರ್ಥ ಆಯ್ತಿಲ್ಲ. ಕಾವೇರಿ ನೀರು ಬಿಡ್ಬೇಕಾದ್ರೂ ತಮಿಳುನಾಡಿಗೆ KRS ಟಾರ್ಗೆಟ್ ಆಗುತ್ತೆ. ಭದ್ರತಾ ವೈಫಲ್ಯಕ್ಕೂ KRS ಟಾರ್ಗೆಟ್ ಆಗುತ್ತೆ. ಯಾಕಿದು? ಇಲ್ಲ, ನಾನು ಜನರಲ್ ಒಪಿನಿಯನ್ ಹೇಳಿದ್ದೀನಿ. ಹಾಗೆ ಯಾವುದು ಟಾರ್ಗೆಟ್ ಇಲ್ಲ. ಈಗ ನಮಗೆ ಕಾವೇರಿ ಕೃಷ್ಣೆ ಕರ್ನಾಟಕದ ಅದು ಮುಖ್ಯ ಧಾರೆ. ಕಾವೇರಿ ಕೃಷ್ಣೆಯನ್ನು ಮರೆತು ಕರ್ನಾಟಕ ಉಳಿಸ್ಕೊಳ್ಳೋಕ್ಕೂ ಆಗಲ್ಲ ಮತ್ತು ಕರ್ನಾಟಕದ ರಾಜಕಾರಣನೂ ಉಳಿಯಲ್ಲ. ಕಾವೇರಿ ಕೃಷ್ಣೆ ಜೊತೆಗೆ ಬದುಕು ಇದೆ, ರಾಜಕಾರಣನೂ ಇದೆ. ನಮ್ಗೇನಂತಂದ್ರೆ ಆಯಾ ಜಿಲ್ಲೆಯ ಪರಿಸ್ಥಿತಿಯನ್ನು ಆಧರಿಸಿ ನಿರ್ಣಯ ತಗೊಳ್ಬೇಕು. ಆಯಾ ಜಿಲ್ಲೆಯ ಪರಿಸ್ಥಿತಿನ ಆಧರಿಸಿ. ನಾನೀಗ ಎಮೋಷನಲ್ ಆಗಿ ಯೋಚನೆ ಮಾಡಿದ್ರೆ ಗಣಪತಿ ಹಬ್ಬ ಆಗಬೇಕು, ವಿಜೃಂಭಣೆಯಿಂದ ಆಗಬೇಕು. ಕೋವಿಡ್ನ ಬಗ್ಗೆ ಆಲೋಚನೆ ಮಾಡಿ ನೋಡೋದಾದರೆ ಕೇರಳದಲ್ಲಿ ಕೋವಿಡ್ ಕೇಸ್ಗಳು ಜಾಸ್ತಿ ಆಗ್ತಿದ್ದಾವೆ. ಆಯಾ ಜಿಲ್ಲೆಯ ಪರಿಸ್ಥಿತಿಯನ್ನು ಆಧರಿಸಿ ಆ ಜಿಲ್ಲೆಯ ಸ್ಥಿತಿಗತಿಯ ಮೇಲೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ಣಯ ತಗೊಳ್ಬೇಕು. ಹಾಗೆಲ್ಲ ಲ್ಯಾಂಡ್ ಎಕ್ವಿಷನ್ ಕಾಸ್ಟು ಈಗ ನಮಗೆ ಹೊಸ ನ್ಯೂ ಗೈಡ್ಲೈನ್ಸ್ ಪ್ರಕಾರ ಲ್ಯಾಂಡ್ ಎಕ್ವಿಷನ್ ಕಾಸ್ಟೇ ಜಾಸ್ತಿ ಆಗಿದೆ. ಮುಂಚೆ ಆದರೆ ಕೊಟ್ಟಷ್ಟು ಇಸ್ಕೊಬೇಕಿತ್ತು ರೈತ, ಈಗ ಹಂಗಲ್ಲ. ಈಗ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಅದರ 2 ಪಟ್ಟು 4 ಪಟ್ಟು ಗ್ರಾಮಾಂತರ ಭಾಗದಲ್ಲಿ ಇದೆಲ್ಲ ಇರೋದ್ರಿಂದ ಲ್ಯಾಂಡ್ ಎಕ್ವಿಷನ್ ಕಾಸ್ಟ್ ಜಾಸ್ತಿ ಆಗಿದೆ. ಯೋಜನೆ ಜಾರಿ ಬಗ್ಗೆ ಸುಮಲತಾ ಅವರು ಮತ್ತೆ ಪ್ರತಾಪ್ ಸಿಂಹ ಅವರ ನಡುವೆ ಅದ್ರ ಬಗ್ಗೆ ಅವರು ಅಲ್ಲಿಂದ ಬಂದು ಇಲ್ಲಿ ವ್ಯಾಪ್ತಿಯ ರೈತರನ್ನ ಅಹವಾಲು ಸ್ವೀಕಾರ ಮಾಡೋದು ಜಡಪಡಿಕೆ ಕಾರಣ.
ಏನ ಯೋಜನೆಯಿಂದ ಮಂಡ್ಯ ಮೈಸೂರಿಗೆ ಮಾತ್ರ ಅಲ್ಲ, ಈ ರಸ್ತೆಯಲ್ಲಿ ಓಡಾಡೋ ಎಲ್ಲರಿಗೂ ಅನುಕೂಲ ಆಗತ್ತೆ. ಬರೀ ಮಂಡ್ಯ ಮೈಸೂರಿಗೆ ಮಾತ್ರ ಅಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಯ ಇನ್ನು ಮುಂದಿನ ಕೊಡುಗೆ ಏನೇನಿರ್ಬೋದು? ಮೊದಲನೇ ಬಾರಿಗೆ ಒಬ್ಬರು MLA ಗೆದ್ದಿದ್ದಾರೆ. ಬಿಜೆಪಿ ಬೆಂಬಲದಿಂದ ಒಬ್ಬರು ಸಂಸದರು ಗೆದ್ದಿದ್ದಾರೆ. ಪೂರ್ವಕವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಜೊತೆಗೆ ಹೇಳಿ. ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಸರ್ 50 ಸೀಟ್ಗಳಿದೆ. ನೀವು ಉತ್ತರ ಕರ್ನಾಟಕಕ್ಕೆ ಆದ್ಯತೆ ಕೊಡ್ತೀರಾ, ಮಧ್ಯ ಕರ್ನಾಟಕಕ್ಕೆ ಆದ್ಯತೆ ಕೊಡ್ತೀರಾ, ದಕ್ಷಿಣ ಭಾಗಕ್ಕೆ ಬಂದರೆ ಬೆಂಗಳೂರಲ್ಲಿ ಆದ್ಯತೆ ಕೊಡ್ತೀರಾ? ಕರಾವಳಿ ಬೆಲ್ಟ್ಗೆ ನಮಗೆ ಕೊಡಕ್ಕೆ ಬರುತ್ತೆ. ಆದರೆ ಮಂಡ್ಯ ಮೈಸೂರು ಚಾಮರಾಜನಗರದಲ್ಲಿ ಬಿಜೆಪಿ ನಿರ್ಲಕ್ಷ್ಯ ತಿಳಿದಿದೆ ಈ ಭಾಗದಲ್ಲಿ ಪಕ್ಷ ಸಂಘಟನೆ ವಿಚಾರದಲ್ಲಿ ಇರ್ತದೆ. ನಿರ್ಲಕ್ಷ್ಯ ಪ್ರಶ್ನೆ ಇಲ್ಲ. ನಾನು ಹಳೆ ಮೈಸೂರು ಭಾಗದವನು. ಮಹಾಮಂತ್ರಿ ಮಾಡಿದೆ ನನ್ನನ್ನ. ಮಹಾಮಂತ್ರಿ ಮಾಡಿರೋದು ಮೊದಲನೇ ಬಾರಿಗೆ ಹಳೆ ಮೈಸೂರು ಭಾಗದಲ್ಲಿ ಹುಟ್ಟಿ ಬೆಳೆದವನ್ನ ಮಹಾಮಂತ್ರಿ ಮಾಡಿದೆ. ಅನಂತಕುಮಾರ್ ಇದ್ರು, ಹಲವು ರಾಜ್ಯಗಳ ಜವಾಬ್ದಾರಿಯನ್ನು ಕೊಟ್ಟಿದೆ. ಅನಂತಕುಮಾರ್ ಹುಬ್ಳಿಯಲ್ಲಿ ಹುಟ್ಟಿದ್ರು, ರಾಜಕೀಯ ಅಸ್ತಿತ್ವ ಚಟುವಟಿಕೆ ಬೆಂಗಳೂರಿನಲ್ಲಿ ಪ್ರಾರಂಭಿಸಿದ್ರು. ನಾನು ಹುಟ್ಟಿರೋದೇ ಹಳೆ ಮೈಸೂರಲ್ಲಿ. ಹಾಗಾಗಿ ಕಡೆಗಣಿಸುವ ಪ್ರಶ್ನೆ ಇಲ್ಲ. ಕೆಲವು ಸರಿ ಏನಾಗ್ತದೆ, ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಡೆಪಾಸಿಟ್ ಮಾಡ್ತೀವಿ, ಇಲ್ಲಿ ಮಂಡ್ಯ DCC ಬ್ಯಾಂಕಲ್ಲಿ ದುಡ್ಡು ಕೊಡು ಅಂತ ಕೇಳ್ತೀವಿ. ನಾವು ದುಡ್ಡನ್ನ ಮಂಡ್ಯ DCC ಬ್ಯಾಂಕಲ್ಲಿ ಕೇಳಬೇಕು ಅಂದರೆ ಡೆಪಾಸಿಟ್ ಮಾಡಬೇಕು. ನಮ್ಮ ಡೆಪಾಸಿಟೇ ಕಡಿಮೆ ಇದೆ ಈ ಭಾಗದಲ್ಲಿ, ಅದನ್ನೇ ಕೇಳ್ತಾ ಇದ್ದೀವಿ. ಡೆಪಾಸಿಟೇ ಕಡಿಮೆ ಇದೆ. ಅದು ಪಕ್ಷ ಬೆಳೆಸೋದಕ್ಕೆ ವಿಶೇಷವಾದ ಯೋಜನೆಯನ್ನು ಹಾಕೊಂಡಿದ್ದೀವಿ. ಎಲ್ಲ ಕಡೆನೂ ಪಕ್ಷ ಬೆಳೆಸಬೇಕು, ಕಷ್ಟಪಡಬೇಕು. ಅಸಾಧ್ಯ ಅಲ್ಲ, ಕಷ್ಟ ಸಾಧ್ಯ. ಹೆಚ್ಚಿನ ಒತ್ತು ಕೊಡ್ತೀವಿ. ಇನ್ನ ಮಂತ್ರಿಮಂಡಲ ವಿಸ್ತರಣೆ ದೃಷ್ಟಿಯಲ್ಲಿ ಯೋಚನೆ ಮಾಡೋದಾದ್ರೆ ನೋಡಿ, ನಮಗೆ ಕೆಲವು ಕಂಪಲ್ಸನ್ಗಳಿದ್ದು, ಕೆಲವರಿಗೆ ಮಂತ್ರಿ ನಾವು ಕೊಡಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಹಾಗಾಗಿ 13 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೊಡೋಕ್ಕಾಗಿಲ್ಲ. ಆದರೆ ಮುಖ್ಯಮಂತ್ರಿಗಳ ಹತ್ರ ನಾನು ವಿನಂತಿ ಮಾಡಿದ್ದೇನು ಅಂದರೆ, ಕರ್ನಾಟಕದ ರಾಜ್ಯದ ಜನರ ದೃಷ್ಟಿ ಇಟ್ಟುಕೊಂಡು ಆಡಳಿತ ಕೊಡಿ, ಜನ ಸಂತೃಪ್ತಿ ಆಗ್ತಾರೆ. ನಮಗೆ ನಿಜ ಇನ್ನೂ ಹೆಚ್ಚು ಜನ ಮಂತ್ರಿ ಆಗುವಂಥ ಯೋಗ್ಯತೆ ಇರೋರಿದ್ರು, ಅವ್ರಿಗೆ ಮಂತ್ರಿ ಮಾಡೋಕ್ಕಾಗಿಲ್ಲ. ಆದರೆ ರಾಜ್ಯದ ಹಿತವನ್ನು ದೃಷ್ಟಿ ಇಟ್ಕೊಂಡು ಆಡಳಿತ ಕೊಟ್ಟರೆ ರಾಜ್ಯದ ಜನರು ಸಂತೃಪ್ತಿ ಆಗ್ತಾರೆ. ಅಷ್ಟು ಮಾಡಿದ್ರು ಸಾಕು, ನಮ್ಮ ಪಕ್ಷ ಬೆಳೆಸೋದಕ್ಕೂ ಸಹಾಯ ಆಗತ್ತೆ ಅನ್ನೋದನ್ನ ಹೇಳಿದ್ದೀನಿ. ಅದಕ್ಕೆ ಆರಂಭದ ಹೆಜ್ಜೆಗಳು, ಸರ್ಕಾರದ ಆರಂಭದ ಹೆಜ್ಜೆಗಳು ಚೆನ್ನಾಗಿದ್ದಾವೆ. ಸರ್, ಈ ಭಾಗದಲ್ಲಿ 5 ಜನ ಶಾಸಕರಿದ್ದಾರೆ. ಕೇರ್ಪೇಟೆ, ಹಾಸನ, ಚಾಮರಾಜನಗರ, ಮೈಸೂರು 2. ರಾಮದಾಸ್ ಅವರು ಈಗ ಆಲ್ರೆಡಿ ಶಾಸಕರಾಗಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವ್ರನ್ನ ತಗೊಂಡು ನೀವು ಹೆಚ್ಚುವರಿ ಹೊರೆ ಹಾಕ್ತೀರಾ. ಎಸ್ ಟಿ ಸೋಮಶೇಖರ್ಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಆಸೆ ಇದೆ. ಹಾಗಾಗಿ ಅವ್ರನ್ನ ಅಲ್ಲಿಗೆ ಕೊಟ್ಟು ಈ ಭಾಗದಲ್ಲಿ ಸಚಿವ ಸ್ಥಾನ ಕೊಟ್ಟರೆ ಪುಷಪ್ ಆಗ್ಬೋದಲ್ಲ? ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ನೀವು ಹೇಳಿದ ವಿಷಯನ. ಖಂಡಿತ ಮುಜುಗರ ಇಲ್ಲ. ನೋಡಿ, ಒಬ್ಬ ಜನನಾಯಕ ಎನ್ ಮಹೇಶ್, ಜನನಾಯಕ. ಪಾರ್ಟಿ ಈ ರೀತಿ ಸೇರಿಸ್ಕೊಂಡೇ ಪಾರ್ಟಿ ಬೆಳೆದಿರೋದು. 10 ಕಡೆಗಳಿಂದ ಪಾರ್ಟಿ ಬೇರೆ ಬೇರೆ ಪಕ್ಷದಿಂದ ಸೇರಿಸ್ಕೊಂಡೇ ಪಾರ್ಟಿ ಬೆಳೆದಿರೋದು. ಪಕ್ಷಕ್ಕೆ ಬಂದವರು ಪಕ್ಷದ ವಿಚಾರಕ್ಕೆ ಬದ್ಧರಾಗಿಯೇ ಕೆಲಸ ಮಾಡಬೇಕಾಗತ್ತೆ, ಮಾಡಿದ್ದಾರೆ. ಹಾಗಾಗಿ ನಾವು ಸೇರಿಸ್ಕೊಂಡೇ ಪಾರ್ಟಿ ಬೆಳೆಸಿರೋದು ಆ ಥರದ ಮುಜುಗರದ ಪ್ರಶ್ನೆ ಏನಿಲ್ಲ. ಒಬ್ಬ ಜನನಾಯಕ ಅವ್ರನ್ನ ಯಾರು ಜನನಾಯಕ ಅಲ್ಲ ಅಂತ ಹೇಳಕ್ ಬರಲ್ಲ. ಮತ್ತೆ ಅವ್ರು ಗೆದ್ದು ಬಂದಿರೋದು MLA ಆಗಿ ಗೆದ್ದು ಬಂದಿರೋದು, ಅದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಒಬ್ಬ ಜನನಾಯಕ. ನೋಡಿ, ನೀವು ಹೇಳಿದ ಹೆಸರುಗಳು, ಹೇಳ್ದಿರೋ ಹೆಸರುಗಳು, ತುಂಬ ಜನ ವ್ಯಕ್ತಿಗತವಾಗಿ ನಮ್ಮನ್ನು ಭೇಟಿಯಾಗಿದ್ದಾರೆ. ನಾವು ಎಲ್ಲರಿಗೂ ಶುಭ ಹಾರೈಸ್ತೇವೆ. ಮುಖ್ಯಮಂತ್ರಿ ಬದಲಾವಣೆ ಆದರೂ ಕೂಡ ಯತ್ನಾಳ್ ಅವರು ತಮ್ಮ ಹೇಳಿಕೆಗಳನ್ನು ನಿಲ್ಲಿಸಿಲ್ಲ, ಪದೇ ಪದೇ ವಾಗ್ದಾಳಿಗಳನ್ನು ನಡೆಸ್ತಾನೆ ಇದ್ದಾರೆ. ಅದ್ರ ಬಗ್ಗೆ ನಾನು ನೀವು ದುಶ್ಮನ್ ಅಲ್ಲ ಅಂತ ಅನ್ಕೊಂಡಿದ್ದೆ, ಈಗ ಯಾಕೋ ಡೌಟ್ ಬರ್ತಾ ಇದೆ. ಆ ಪ್ರಶ್ನೆ ಕ್ಲಿಯರ್ ಆಗ್ಬಿಟ್ಟು. ಒಂದು ನಿಮಿಷ
ಶಿವಕುಮಾರ್ ಅವರ 1 ನಿಮಿಷ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಅದಕ್ಕೆ ಹೇಳಿದ್ನಲ್ಲ, ನೀವು ದುಶ್ಮನ್ ಅಲ್ಲ ಅಂತ ಅನ್ಕೊಂಡಿದ್ದೆ, ಯಾಕೋ ನೀವು ಹಂಗೆ ಆಗ್ತಾ ಇದ್ದೀರಿ ನನಗೆ. ನೋಡಿ, ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಅನ್ನಪೂರ್ಣ ಕ್ಯಾಂಟೀನ್ ಅಂತ ಬದಲಾಯಿಸ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ. ಜನ ಮ್ಯಾಂಡೇಟ್ರಿ ಓಟ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ನ ಸೋಲಿಸಿದ್ದಾರೆ. ಇನ್ನು ಉಳಿದ ಸಂಗತಿಯನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀನಿ. ನಮ್ಮ ಪ್ರಣಾಳಿಕೆ ಅದು. ಮತ್ತು ಬಡವರಿಗೆ ಅನ್ನ ಕೊಡಲೇಬೇಕು. ಅನ್ನಪೂರ್ಣೇಶ್ವರಿ ಅನ್ನದ ದೇವತೆ, ಪಾರ್ವತಿ ದೇವಿಯ ಅಂಶ ಅನ್ನಪೂರ್ಣೇಶ್ವರಿ, ಅನ್ನದ ಅಭಿಮಾನ ದೇವತೆ. ಅನ್ನಪೂರ್ಣೇಶ್ವರಿ ಹೆಸರಿಟ್ರೆ ಅನ್ನ ಗಂಟ್ಲೊಳಗೆ ಇಳಿಯಲ್ವಾ? ನಾನು ಕೇಳ್ತಿರೋದಿಷ್ಟೇ, ಅನ್ನಪೂರ್ಣೇಶ್ವರಿ ಹೆಸರಿಟ್ರೆ ಅನ್ನ ಗಂಟ್ಲೊಳಗೆ ಇಳಿಯಲ್ವಾ? ಒಂದು ಈಗ ನಾನು ಹೇಳಿದೆ ಯಾಕೆ ಅಂತ ಕೇಳ್ತಾರೆ, ರಾಜಕಾರಣಕ್ಕೆ ಇಟ್ಟಿದ್ದವರು. ನಾನು ಹೇಳಿದೇನು ಅಂದ್ರೆ, ಇಲ್ಲ, ಅವರು ಫೋಟೋ ಹಾಕಿರೋದು ಕಾಂಗ್ರೆಸ್ ಲೀಡರ್ ಶ್ರೀಮತಿ ಇಂದಿರಾ ಗಾಂಧಿ ಅವ್ರದ್ದು. ಎರಡನೇದು ನಾನು ಹೇಳ್ತೀನಿ. ಎರಡನೇದು, 2016ರಲ್ಲಿ ರಾಜಸ್ಥಾನದಲ್ಲಿ ಅನ್ನಪೂರ್ಣೇಶ್ವರಿ ರಸೋಯಿಗರ್ ಅಂತ ಬಿಜೆಪಿ ಸರ್ಕಾರ ಪ್ರಾರಂಭಿಸಿತು 2016ರಲ್ಲಿ. 2020ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಇಂದಿರಾ ರಸೋಯಿಗರ್ ಅಂತ ಬದಲಾಯಿಸಿತು. ಅನ್ನಪೂರ್ಣೇಶ್ವರಿ ಬಿಜೆಪಿಯ ಪ್ರೈಮರಿ ಮೆಂಬರ್ಶಿಪ್ ತಗೊಂಡಿಲ್ಲ, ನಮ್ಮ ಪಕ್ಷದ ನಾಯಕಿ ಅಲ್ಲ ಅನ್ನಪೂರ್ಣೇಶ್ವರಿ. ರಾಜಸ್ಥಾನದಲ್ಲಿ ಒಂದ್ ನಿಮಿಷ ಅವರು ರಾಜಕೀಯ ಕಾರಣಕ್ಕೆ ತಮ್ಮ ಪಕ್ಷದ ನೇತಾರರ ಹೆಸರಿಡ್ತಾರೆ ಅನ್ನೋದಾದ್ರೆ, ನಾವು ರಾಜಕೀಯೇತರವಾಗಿ ಆಲೋಚನೆ ಮಾಡುವ ಆ ಯೋಜನೆಗೆ ರಾಜಕಾರಣದ ಬಣ್ಣ ಬರಬಾರ್ದು ಅಂತ ಇಂದಿರಾ ಕ್ಯಾಂಟೀನ್ ಅನ್ನ ರಾಜಕೀಯ ಬಣ್ಣದಿಂದ ಸಾಂಸ್ಕೃತಿಕ ಬಣ್ಣಕ್ಕೆ ಬದಲಾಯಿಸಿದ್ರಿಂದ ತಪ್ಪೇನಿದೆ? ನಾನು ಕೇಳೋದಿಷ್ಟೇನೆ, ತಪ್ಪೇನಿದೆ? ಅಲ್ಲ, ಇಲ್ಲ, ಇದು ಅವ್ರ ಪಕ್ಷದ ಲೀಡರ್ ಹೆಸರು ಇಂದಿರಾ ಕ್ಯಾಂಟೀನ್. ನೀವು ಫೋಟೋ ಹಾಕಿದ್ದಾರೆ ನೋಡ್ರಿ, ಫೋಟೋ ಹಾಕಿದ್ದಾರೆ. ಕ್ರಿಕೆಟ್ ಸ್ಟೇಡಿಯಂ ಅಂತ ಹಿಡಿದು ಬಹುತೇಕ ವಿಚಾರಗಳಲ್ಲಿ ಹಿಂದೆ ಇದ್ದಂತ ನೇಮಗಳನ್ನ ಚೇಂಜ್ ಮಾಡಿ ಬಿಜೆಪಿ ಅವರು ಹೆಸರಿಟ್ಟಿದ್ದಾರೆ ಅಂತ ಆರೋಪ ಇದೆ. ನೋಡಿ, 217 ವಿವಿಧ ಯೋಜನೆಗಳಿಗೆ ಒಂದು ಕುಟುಂಬದ ಹೆಸರಿಟ್ಟಿದ್ದಾರೆ. ಆ ಕುಟುಂಬದ ಬಿಟ್ರೆ ಇನ್ಯಾರ್ದು ಕೊಡುಗೆ ಇಲ್ವಾ? ನೀವೊಂದು ಗಮನಿಸ್ಬೇಕಾದ ಅಂಶ ಇದೆ. ಜನ ಅಭಿಮಾನದಿಂದ ಹೆಸರು ಕೊಡೋದು ಬೇರೆ. ಭಾರತ ರತ್ನ ಸ್ವಯಂ ಮೊದಲನೇ ಪ್ರಧಾನಮಂತ್ರಿ ಅವರಿಗೆ ಅವರೇ ಡಿಕ್ಲೇರ್ ಮಾಡ್ಕೊಂಡ್ರು. ಇಂದಿರಾ ಗಾಂಧಿ ಅವರು ಸ್ವಯಂ ಅವರೇ ಡಿಕ್ಲೇರ್ ಮಾಡ್ಕೊಂಡ್ರು. ರಾಜೀವ್ ಗಾಂಧಿ ಅವ್ರಿಗೆ 91ನೇ ಇಸ್ವಿಲ್ ಕೊಟ್ಟರು. ಹಂಗಾರೆ ಇನ್ಯಾರ್ದು ರತ್ನಗಳಿಲ್ವಾ? ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಕ್ಕೆ 89-90 ಕಾಯ್ಬೇಕಾಯ್ತು. ಅಂಬೇಡ್ಕರ್ ಅವ್ರದ್ದು ಕೊಡುಗೆ ಇರಲಿಲ್ಲ, ಅವ್ರಿಗೆ ಸೆಲ್ಫ್ ಕೊಡುಗೆ ಕೊಟ್ಕೊಂಡ್ಬಿಟ್ರು. ಇಂದಿರಾ ಗಾಂಧಿ ಅವರು ಅವರಿಗೆ ಅವರೇ ಕೊಟ್ಕೊಂಡು, ಜವಾಹರ್ಲಾಲ್ ನೆಹರು ಅವರು ಅವರಿಗೆ ಅವರೇ ಕೊಟ್ಕೊಂಡ್ರು. 56ನೇ ಇಸ್ವಿನಲ್ಲಿ ಜವಾಹರ್ಲಾಲ್ ನೆಹರು ಕೊಟ್ಕೊಂಡ್ರು. ಇಂದಿರಾ ಗಾಂಧಿ ಅವರು ಅವರಿಗೆ ಅವರೇ ಕೊಟ್ಕೊಂಡ್ಬಿಟ್ರು. ಆದರೆ ಅಂಬೇಡ್ಕರ್ ಅವ್ರಿಗೆ ಕೊಡಕ್ಕೆ ಅಟಲ್ಜಿ ಪ್ರಪೋಸ್ ಮಾಡಬೇಕಾಯ್ತು. ವಿ ಪಿ ಸಿಂಗ್ ಸರ್ಕಾರ ನಮ್ಮ ಬೆಂಬಲ ಇತ್ತಲ್ಲ, ಕೊಟ್ಟಿದ್ದು 89-90ರಲ್ಲಿ. ಈ ತರದ ತಾರತಮ್ಯಗಳು ಸರಿ ಹೋಗ್ಬೇಕೋ ಬೇಡವಾ? ಇಲ್ಲಿ ಯೋಜನೆಗಳಿಗೆ ಕೊಡುಗೆಯನ್ನ ನೆನಪಿಸೋಣ. ಎಲ್ಲ ಅವರೇ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಭ್ರಮೆ ನಿರ್ಮಾಣ ಮಾಡೋದಿದೆಯಲ್ಲ, ಆ ಭ್ರಮೆ ನಿರ್ಮಾಣ ಮಾಡೋದಕ್ಕೆ ನಾವು ವಿರುದ್ಧ ಇದ್ದೀವಿ. ಅವ್ರನ್ನ ಕಡೆಗಣಿಸ್ಬೇಕಾಗಿಲ್ಲ. 10 ಯೋಜನೆಗಿಡ್ಲಿ, 15 ಯೋಜನೆಗಿಡ್ಲಿ, 25 ಯೋಜನೆಗಿಡ್ಲಿ, ಎಲ್ಲ ಯೋಜನೆಗೂ ಇಟ್ಟು ಒಂದು ಭ್ರಮೆ ನಿರ್ಮಾಣ ಮಾಡೋದಿದೆಯಲ್ಲ, ಅವ್ರನ್ನ ಬಿಟ್ಟರೆ ದೇಶನೇ ಇಲ್ಲ ಅಂತ. ಆ ಒಂದು ಮನಸ್ಥಿತಿಯ ವಿರುದ್ಧ ನಾವು ಅವನಿಗೆ ಹೇಳಿದ್ದಾರೆ. ಸಿ ಟಿ ರವಿ ಕುಟುಂಬದ ಕೊಡುಗೆ ಏನು ಅಂತಲೂ ಕೇಳಿದ್ದಾರೆ, ಎಷ್ಟು ಪೈಸೆ ದಾನ ಕೊಟ್ಟಿದ್ದಾರೆ ಅಂತಲೂ ಕೇಳಿದ್ದಾರೆ. ನೋಡಿ, ಕೊಟ್ಟಿದ್ರ ಎಷ್ಟು ಪಟ್ಟು ವಾಪಸ್ ತಗೊಂಡಿದ್ದಾರೆ ಅಂತ ಕೇಳಬೇಕಾ? 3 ತಲೆಮಾರು ಆಳ್ವಿಕೆ ನಡೆಸಿದ್ದಾರೆ. 4ನೇ ತಲೆಮಾರು ಹಿಂಬಾಗಿಲ ಡ್ರೈವಿಂಗ್ ಮಾಡಿದ್ದಾರೆ. ಆದ್ರೆ ಬೇರೆ ಯಾರ್ದು ಕೊಡುಗೆ ಇರಲಿಲ್ವಾ? ಚಾಪೇಕರ್ ಸಹೋದರರು 3 ಜನ ಒಂದೇ ಕುಟುಂಬದವ್ರನ್ನ ಗಲ್ಲಿಗೇರಿಸಿದ್ರು, ಒಂದೇ ನೇಣು ಕುಣಿಕೆನಲ್ಲಿ. ಬ್ಯಾಡ್ರಿ, ಮಹಾತ್ಮ ಗಾಂಧಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಷ್ಟು ಜನ ರಾಜಕಾರಣದ ಅಧಿಕಾರದಲ್ಲಿದ್ದಾರೆ?
ಇವರು ಒಂದು ಕುಟುಂಬದವರು 3 ತಲೆಮಾರು ಆಡಳಿತ ನಡೆಸಿ 4ನೇ ತಲೆಮಾರು ಆಡಳಿತಕ್ಕೆ ಮಾಡ್ತಾ ಇಲ್ವಾ? ಹಂಗಾರೆ ದೇಶದಿಂದ ತಗೊಂಡಿದ್ದೆಷ್ಟು, ದೇಶಕ್ಕೆ ಕೊಟ್ಟಿದ್ದೆಷ್ಟು? ಕೊಟ್ಟಿದ್ದು ಮಾತ್ರ ನೆನಪಿಸ್ಕೊಳ್ಳೋದಾದ್ರೆ ಅವರ ಆ ಅವಧಿಯಲ್ಲಿ ನಡೆದ ಸಾಲು ಸಾಲು ಹಗರಣಗಳನ್ನು ನೆನಪು ಮಾಡ್ಕೋಬೇಕಲ್ಲ. ಕೊಟ್ಟಿದ್ದಾರೆ ಒಂದು ಮನೇನ, ನ್ಯಾಷನಲ್ ಮ್ಯೂಸಿಯಂ ಮಾಡಿದ್ದಾರೆ ಅಲಹಾಬಾದ್ನಲ್ಲಿ ಒಂದು ಮನೆ, ಮೋತಿಲಾಲ್ ನೆಹರು ಅವರದ್ದು ಒಂದು ಮನೇನ ದೇಶಕ್ಕೆ ಕೊಟ್ಟಿದ್ದಾರೆ, ನ್ಯಾಷನಲ್ ಮ್ಯೂಸಿಯಂ ಪರಿವರ್ತನೆ ಮಾಡಿದ್ದಾರೆ. ಅದಾದ್ಮೇಲೆ ಅದೇ ಹೆಸರು ಹೇಳ್ಕೊಂಡು ಎಷ್ಟು ತಲೆಮಾರು ಆಡಳಿತ ನಡೆಸಿದೆ ಹೇಳ್ಬೇಕಾ? ಮಹಾತ್ಮ ಗಾಂಧಿ ಮಕ್ಕಳು ಮೊಮ್ಮಕ್ಕಳು ಬರಲಿಲ್ಲ ರಾಜಕಾರಣಕ್ಕೆ, ಆದ್ರೆ ಇವ್ರು ನಾವು ಕೊಟ್ಟಿದ್ದೀವಿ ಅಂತೇಳಿ 4 ತಲೆಮಾರಿನಿಂದ 5 ತಲೆಮಾರವರೆಗೂ ಆಡಳಿತ ನಡೆಸ್ತಾ ಬಂದು ಆಡಳಿತದ ಜೊತೆಗೆ ಲಕ್ಷ ಕೋಟಿ ರೂಪಾಯಿಗಳ ಹಗರಣಗಳನ್ನು ಮಾಡಿದ್ರಲ್ಲ, ಇದಕ್ಕೆ ಯಾರು ಹೊಣೆ? ಈ ನೀತಿಯ ವಿರುದ್ಧ ನಾನು ಚರ್ಚೆ ಆಗಲಿ ಅಂತೇಳಿ ಧ್ವನಿ ಎತ್ತಿದ್ದೀನಿ. ಕೋವಿಡ್ ಲಸಿಕೆ ಕರ್ನಾಟಕ ರಾಜ್ಯಕ್ಕೆ 1.6 ಕೋಟಿ ಅಲಭ್ಯ ಆಗಿದೆ. ಅದರಲ್ಲಿ ಗಂಟಲಿನ ವಾರಿಯಷ್ಟು, ಆರೋಗ್ಯ ಕಾರ್ಯಕರ್ತರು, ಅನಾಥ ಶಿಬಿರಗಳು 1.6 ಕೋಟಿ ಜನಕ್ಕೆ ಲಸಿಕೆ ಇಲ್ಲ. ಎಲ್ಲರಿಗೂ ಸಿಗುತ್ತೆ. 12 ವಾರದ್ದು 16 ವಾರ ಆಗಿ ನೀರಿದ್ರು ಲಸಿಕೆ ಇಲ್ಲ. ಇಲ್ಲಿ ನೋಡಿ, ಇವತ್ತಿಗೆ 60 ಕೋಟಿ ಕ್ರಾಸ್ ಆಗಿದೆ ದೇಶದಲ್ಲಿ ಲಸಿಕೆ. ದೇಶದಲ್ಲಿ ಕಳೆದೊಂದು 3-4 ದಿವಸದಿಂದ ಹೆಚ್ಚುವರಿಯಾಗಿ ಸರ್ಪ್ಲಸ್ ಬರ್ತಾ ಇದೆ. ಸಮಸ್ಯೆ ಇಲ್ಲ. ನಾನು ಇವತ್ತು ಇಲ್ಲಿ ಬರೋದಕ್ಕೆ ಮುಂಚೆ ನನ್ನ ಕ್ಷೇತ್ರದಲ್ಲಿ 2 ಕೇಂದ್ರಗಳಿಗೆ ಭೇಟಿ ಕೊಟ್ಟು ಬಂದೆ. ಸರ್ಪ್ಲಸ್ ಬರ್ತಾ ಇದೆ, ಈಗ ಸಮಸ್ಯೆ ಇಲ್ಲ. ಒಂದು, ಜಗತ್ತಿನಲ್ಲಿ ಅತಿ ಹೆಚ್ಚು ಜನರಿಗೆ ಲಸಿಕೆ ಹಾಕಿದ ದೇಶ ಭಾರತ. ಅತಿ ಹೆಚ್ಚು ಜನರಿಗೆ ಜಗತ್ತಿನಲ್ಲಿ ಲಸಿಕೆ ಹಾಕಿದ ದೇಶ ಭಾರತ. ಜಗತ್ತಿನಲ್ಲಿರುವ 10-12 ಲಸಿಕೆಗಳಲ್ಲಿ 2 ಲಸಿಕೆ ಭಾರತದ್ದೇ. ಯಾವ ಕಾಲದಲ್ಲಿತ್ತು? ಸಿಡುಬು ರೋಗ ಬಂದು 40 ವರ್ಷ ಆದರೂ ಲಸಿಕೆನೇ ಇರಲಿಲ್ಲ. ಇನ್ನು ಪೋಲಿಯೋದ್ದು ಜಗತ್ತಿನ ಎಲ್ಲ ಕಡೆ ಲಸಿಕೆ ಹಾಕಿ 15 ವರ್ಷದ ಮೇಲೆ ನಮ್ಮಲ್ಲಿ ಲಸಿಕೆ ಹಾಕಕ್ಕೆ ಬಂದರು. ಆದರೆ ಇದು ಅಮೇರಿಕ, ರಷ್ಯಾ ದೇಶಗಳಂತ ಮುಂದುವರೆದ ರಾಷ್ಟ್ರಗಳನ್ನು ಮೀರಿಸಿ 2 ಲಸಿಕೆ ನಮ್ಮ ದೇಶದ ವಿಜ್ಞಾನಿಗಳು ಕಂಡುಹಿಡಿದ್ರು, ತಯಾರಿಸಿದ್ರು. 60 ಕೋಟಿ ಜನರಿಗೆ ದಾಟಿದೆ. ಬರುತ್ತೆ ಎಲ್ರಿಗೂ. ಡಿಸೆಂಬರ್ ಅಂತ್ಯದ ಒಳಗೆ ನಮ್ಮ ದೇಶದ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ವ್ಯಾಕ್ಸಿನೇಷನ್ ಆಗತ್ತೆ. ಮಂಡ್ಯ ಜಿಲ್ಲೆಯಲ್ಲಿ 15,000 ಕುಟುಂಬಗಳನ್ನು ಹಂಚಕ್ಕೆ ನಿವೇಶನವನ್ನ ಸಿದ್ಧಪಡಿಸಿದ್ದಾರೆ, ಗುರುತಿಸಿದ್ದಾರೆ. 4 ವರ್ಷದಿಂದ ಬರೀ 400-500 ನಿವೇಶನಗಳನ್ನು ಹಂಚಿ ಕಾರ್ಯಕ್ರಮ ನಡೀತಾ ಇದೆ. ಈ ಬಗ್ಗೆ ನಿಮ್ಗೆ ಗೊತ್ತಾ? ನನಗೆ ಮಾಹಿತಿ ಇಲ್ಲ. ಶೀಘ್ರಗತಿಯಲ್ಲಿ ಬಡವರಿಗೆ ಹಂಚಿ ಅಂತಷ್ಟೇ ನಾನು ವಿನಂತಿ ಮಾಡ್ತೀನಿ. ನಮ್ಮ ಉಸ್ತುವಾರಿ ಸಚಿವರಿಗೂ ನಾನು ಮಾತಾಡ್ತೀನಿ. ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಬಲವರ್ಧನೆ ಮಾಡೋದ್ರಲ್ಲಿ ನೀವು ವಿಫಲರಾಗಿದೆ. ಯಾಕೆಂತಂದ್ರೆ ಏನು ಉಸ್ತುವಾರಿ ಸಚಿವರು ಇದ್ದಾರಲ್ಲ ನಾರಾಯಣಗೌಡರು, ಅವ್ರಿಗೂ ಕೂಡ ಸರಿಯಾದ ರೀತಿ ಅವ್ರಿಗೆ ಫ್ರೀ ಹ್ಯಾಂಡ್ ಇಲ್ಲ ಅಂತ ಇದೆ. ಯಾಕೆಂದ್ರೆ ಕೆಲವೊಂದು ನಿಮ್ಮ ಸಂಘಟನೆ ವಿಚಾರವಾಗಿ ಅವ್ರನ್ನ ಪರಿಗಣಿಸೋದೇ ಇಲ್ಲ. ಮತ್ತೆ ಈ ಸ್ಥಳೀಯ ಸಂಘಟನೆ ಮಾಡುವವರು ಕೂಡ ಅವ್ರನ್ನ ಆಯ್ಕೆ ಮಾಡೋದ್ರು ಕೂಡ ಅವ್ರ ಗಮನಕ್ಕೆ ಬರದೆ ಕೆಲವೊಂದು ಆಯ್ಕೆಗಳು ನಡೀತಾರೆ. ಒಂದು ಪ್ರಕ್ರಿಯೆಗಳು ನಡೀತಾರೆ. ಹಾಗೇನಿಲ್ಲ. ಅವ್ರು ನಮ್ಮ ಲೀಡ್ರು, ಅವ್ರಿಗೆ ಕಾಂಪಿಟೇಷನ್ ಕೊಡೋಕ್ಕೂ ಬೇರೆ ಇಲ್ಲ. ಕಾಂಗ್ರೆಸ್ನಲ್ಲಾದರೆ ದಳದಲ್ಲಾದರೆ ಕಾಂಪೀಟ್ ಮಾಡೋಕ್ಕೆ ಭಾಳ ಜನ ಹಾಲಿ ಮಾಜಿಗಳಿದ್ದಾರೆ. ಇಲ್ಲ, ಆ ಥರದ ಹಾಲಿ ಮಾಜಿಗಳು ಕಾಟನೂ ಅವ್ರಿಗಿಲ್ಲ. ಹಾಗಾಗಿ ಆ ಥರದ ತೊಂದರೆ ಇದೆ ಅಂತ ಯಾವತ್ತೂ ಅವ್ರು ನನ್ನ ಹತ್ರ ಹೇಳ್ಕೊಂಡಿಲ್ಲ. ಇಲ್ಲ, ಯಾಕೆಂದ್ರೆ ಜಿಲ್ಲಾ ಮಟ್ಟದ ಕೆಲವು ಅಧಿಕಾರಿಗಳು ಕೂಡ ಅವರಿಗೆ ಮಾಹಿತಿ ಕೊಡೋದು ಕೂಡ ಅವರು ಸರಿಯಾದ ರೀತಿಯಲ್ಲಿ ಅವರಿಗೆ ಮಾಹಿತಿ ಕೊಡ್ತಾರೆ. ಅದನ್ನ ಮಾಧ್ಯಮದ ಮುಂದೆ ಕೂಡ ಅವರು ವ್ಯಕ್ತಪಡಿಸ್ತಾರೆ. ನನಗೆ ಗೊತ್ತಿದ್ದಂಗೆ ನನ್ನ ಹತ್ರ ವೈಯಕ್ತಿಕವಾಗಿ ಯಾವತ್ತೂ ಹೇಳ್ಕೊಂಡಿಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ನನ್ಗೆ ಆ ಥರದ್ದೇನು ನನ್ನ ಗಮನಕ್ಕಂತೂ ಬಂದಿಲ್ಲ. ಮಾತಾಡ್ತೀವಿ. ಮಂಡ್ಯನ್ ಕಡೆಗಣಿಸೋ ಪ್ರಶ್ನೆನೇ ಇಲ್ಲ. ಮಂಡ್ಯ ಬಿಟ್ಟು ರಾಜಕಾರಣನೂ ಇಲ್ಲ. ನಾರಾಯಣಗೌಡರನ್ನು ಕಡೆಗಣಿಸಲ್ಲ ನೋಡಿ. ಅವ್ರು ನಮ್ಮ ಮಂತ್ರಿ, ಕಡೆಗಣಿಸೋ ಪ್ರಶ್ನೆನೂ ಇಲ್ಲ. ಹೇಳ್ದಂತ ಅವ್ರಿಗೆ ಕಾಂಪಿಟೇಷನ್ ಇಲ್ಲ. ಹಾಲಿಗಳು ಇಲ್ಲ, ಮಾಜಿಗಳು ಇಲ್ಲ. ಪಕ್ಷ ಪರಿವರ್ತನೆ ಮಾಡಲಿಕ್ಕೆ ಅವಕಾಶಗಳು ಇದ್ರೂ ಕೂಡ ಸರಿಯಾದ ನಾಯಕರುಗಳನ್ನು ಆಯ್ಕೆ ಮಾಡದೇ ಅದನ್ನ ಕುಂಠಿತ ಆಗ್ತಾ ಇದೆ. ನಾವು ನೀವು ಹೇಳಿದ ಸಲಹೆ ಗಂಭೀರವಾಗಿರೋದು ತಗೊಳ್ತೀವಿ. ನಮ್ಮ ಪಕ್ಷದ್ದು ನಾವು ಪೆಟ್ರೋಲ್, ಡೀಸೆಲ್ ಮತ್ತೆ ಗ್ಯಾಸ್ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕಡಿಮೆ ಇದ್ರು ಬ್ಯಾರೆಲ್ಗೆ ಜಾಸ್ತಿ ಆಗಿದೆ. ಈ ಕೋವಿಡ್ ಅಂತ ಸಂದರ್ಭದಲ್ಲಿ ರಾಜ್ಯದ ಜನರಿಂದ ಅಬ್ಕಾರಿ ಸುಂಕ, ಈಗ ಪೆಟ್ರೋಲ್ ಡೀಸೆಲ್ ಅಬ್ಕಾರಿ ಸುಂಕ 32 ಚಿಲ್ಲರೆ ಇದೆ. ಕೇಂದ್ರ ಸರ್ಕಾರ ವಸೂಲಿ ಮಾಡ್ತಾ ಇರೋದು. ಹಿಂದೆ UPA ಸರ್ಕಾರ ಇದ್ದಾಗ ಅದು 9 ರೂಪಾಯಿನ ಇತ್ತು. ಇದರಿಂದ ಜನಸಾಮಾನ್ಯರಿಗೆ ಇರ್ಬೋದು, ಅದರಲ್ಲೂ ಕೃಷಿ
ಕೃಷಿನ ಪೆಟ್ರೋಲ್ ಡೀಸೆಲ್ ಬೆಲೆ ಕೃಷಿಯವರಿಗೆ ಹೊಸ ಮಟ್ಟದಲ್ಲಿ ಅನಾನುಕೂಲವನ್ನು ತಂದಿದೆ. ಒಂದು, ಹಿಂದಿನವರು ಮಾಡಿದ ಸಾಲನ್ನ ನಾವೇ ತೀರಿಸ್ಬೇಕು. ಅಲ್ಲ ಒಂದು ನಿಮಿಷ, ಹಿಂದಿನವರು ಆಯಿಲ್ ಬಾಂಡ್ ಅಂತ ಮಾಡಿ ಸಾಲ ಮಾಡಿಟ್ಟು ಹೋದ್ರು. ಆ ಸಾಲ ತೀರಿಸೋ ಕೆಲಸನ ಈಗಿನ ಸರ್ಕಾರ ಮಾಡ್ತಾ ಇದೆ. ಒಂದು. ಎರಡನೇದು, ಒಂದೊಂದು ರಾಜ್ಯದಲ್ಲಿ ಒಂದೊಂದು ತೆರಿಗೆ ನೀತಿ ಇದೆ ಪೆಟ್ರೋಲ್ ಡೀಸೆಲ್ ಮೇಲೆ. ಅದು ಕಾಮನ್ ತೆರಿಗೆ ಆಗಬೇಕು ಅಂದ್ರೆ GST ವ್ಯಾಪ್ತಿಗೆ ತರಬೇಕು. ಪೆಟ್ರೋಲ್ನು GST ವ್ಯಾಪ್ತಿಗೆ ಬಂದಿಲ್ಲ, ಲಿಕ್ಕರು GST ವ್ಯಾಪ್ತಿಗೆ ಬಂದಿಲ್ಲ. ಅದು ಪ್ರಯತ್ನ ನಡೀತಾ ಇದೆಯಲ್ಲ ಸರ್ ಪೆಟ್ರೋಲ್. ಏನಾದ್ರು ಆದ್ರೆ ಅವಾಗ ಯೂನಿಫಾರ್ಮಿಟಿ ಬರುತ್ತೆ. ಮತ್ತೆ ಹಿಂದಿನವ್ರ ಸಾಲ, ಹಿಂದೆ ಆಯಿಲ್ ಬಾಂಡ್ ಮಾಡಿ 10 ವರ್ಷ UPA ಸರ್ಕಾರ, ಅವ್ರ ದುಡ್ಡು ಏನ್ ಮಾಡಿದ್ರು ಅವಾಗಿಂದು? ಇಲ್ಲ, ತೀರಿಲ್ಲ. ಆಯಿಲ್ ಬಾಂಡ್ ಇನ್ನೂ ತೀರಿಲ್ಲ. ಪ್ರತಿ ವರ್ಷ 1 ಲಕ್ಷ ಕೋಟಿ 1.5 ಲಕ್ಷ ಕೋಟಿ ಸಾಲ ತೀರಿಸಬೇಕಾಗಿದೆ. ಈಗ 1,70,70,000 ಕೋಟಿ ಆಯಿಲ್ ಬಾಂಡ್ಗಳು ಈಗ ತೀರಿಸಿರುವಂತದ್ದು. ಆದ್ರೆ ಈ ಎಕ್ಸೈಸ್ ಡ್ಯೂಟಿ ಪ್ರಕಾರ 11 ಲಕ್ಷ 10ರಿಂದ 11 ಲಕ್ಷದಷ್ಟು ಕೇಂದ್ರ ಸರ್ಕಾರ ವಸೂಲಿ ಮಾಡಿದೆ. ಹಾಗಾಗಿ ಈ ಬಾಂಡ್ಗಳು ಹಂಗಿಲ್ಲ ನೋಡಿ. ಕೇಂದ್ರ ಏನ್ ತೆರಿಗೆ ಕೇಂದ್ರ ಏನ್ ತೆರಿಗೆ ಹಾಕುತ್ತೆ ಅದರಲ್ಲಿ 42% ರಾಜ್ಯಗಳಿಗೆ ಬರುತ್ತೆ. ಒಂದು ಕೇಂದ್ರ ಹಾಕುವ ತೆರಿಗೆಯ 42% ಆಯಾ ರಾಜ್ಯಗಳಿಗೆ ತೆರಿಗೆ ಪಾಲು ಬರುತ್ತೆ. ನಂಬರ್ 1. ನಂಬರ್ 2, ಕಿಸಾನ್ ಸಮ್ಮಾನ್ ಯೋಜನೆ ಹಿಂದಿತ್ತಾ? ಆಯುಷ್ಮಾನ್ ಭಾರತ್ ಯೋಜನೆ ಹಿಂದಿತ್ತಾ? ಮುದ್ರಾ ಯೋಜನೆ ಹಿಂದಿತ್ತಾ? ಸ್ಮಾರ್ಟ್ ಸಿಟಿ ಯೋಜನೆ ಹಿಂದಿತ್ತಾ? ಅಮೃತ್ ಸಿಟಿ ಯೋಜನೆ ಹಿಂದಿತ್ತಾ? ಜಲಧಾರೆ ಸ್ಕೀಮ್ ಹಿಂದಿತ್ತಾ? ಈ ಎಲ್ಲ ಯೋಜನೆಗಳಿಗೆ ಹಣ ಸದುಪಯೋಗ ಆಗ್ತಾ ಇದೆ. ಕಳೆದ 7 ವರ್ಷಗಳಲ್ಲಿ ಒಂದು ಭ್ರಷ್ಟಾಚಾರ ಇಲ್ಲ. 10 ವರ್ಷ UPA ಹಗರಣದಲ್ಲಿ ದಿನಕ್ಕೆ 4 ಭ್ರಷ್ಟಾಚಾರದ ಹಗರಣಗಳು. ಇವತ್ತು ಭ್ರಷ್ಟಾಚಾರದ ಪ್ರಶ್ನೆ ಇಲ್ಲ. ಹಾಗಾಗಿ ಏನೇ ತೆರಿಗೆ ಹಣ ಇದ್ರು ಅದರ 5 to 5 ಸದ್ವಿನಿಯೋಗ ಆಗ್ತಾ ಇದೆ. ಅದರಿಂದ ಬಡವರು ಮತ್ತೆ ಮಧ್ಯಮ ವರ್ಗ ಮತ್ತೆ ರೈತರಿಗೆ ತೊಂದರೆ ಆಗ್ತಿಲ್ವಾ? ನನಗನ್ಸೋದು ಅಲ್ಲ, ಈಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲೂ ರೇಟ್ ಜಾಸ್ತಿ ಇದೆ. ಅಲ್ಲ ಎಷ್ಟಿದೆ ಸರ್? $50-60 ಈಗ UPA ಗವರ್ನಮೆಂಟ್ ಇದ್ದಾಗ $110 ಆಗಿದ್ರು ಅವರು ಇಷ್ಟೊಂದರ $107 ತಂದಿರಲಿಲ್ಲ ಅನ್ನೋದು ಜನಸಾಮಾನ್ಯರು. ಅಲ್ಲ, ಅವರೊಂದು ಆಯಿಲ್ ಬಾಂಡ್ ಹೇಳಿದೆ. ಇನ್ನೊಂದು ನೋಡಿ, ಕೋವಿಡ್ನ ಸಂಕಷ್ಟದಲ್ಲಿ ನಮ್ಮ ನಿರ್ದಿಷ್ಟ ತೆರಿಗೆ ಆಗದೇ ಇದ್ದ ಕಾಲದಲ್ಲೂ ಕೂಡ 20 ತಿಂಗಳು ಗರೀಬಿ ಕಲ್ಯಾಣ ಯೋಜನೆ ಅಡಿನಲ್ಲಿ ಬಡವರಿಗೆ ಉಚಿತವಾಗಿ ದೇಶದಾದ್ಯಂತ 84 ಕೋಟಿ ಬಡವರಿಗೆ ಉಚಿತವಾದ ರೇಷನ್ ಕೊಟ್ಟಿದೆ. ಯಾವ ಕಾಲದಲ್ಲಿ 20 ತಿಂಗಳು ಕೊಟ್ಟಿದೆ? ಜಗತ್ತಿನ ಯಾವ ದೇಶನೂ ಕೊಟ್ಟಿಲ್ಲ. ಅಲ್ಲ, ಆಹಾರ ಭದ್ರತೆ ನೋಡಿ, ಆಹಾರ ಭದ್ರತೆನಲ್ಲಿ ಉಚಿತವಾಗಿ ಕೊಡ್ಬೇಕು ಅಂತಿಲ್ಲ. 20 ತಿಂಗಳು ಉಚಿತವಾಗಿ ಕೊಟ್ಟಿದೆ. ಯಾವ ಕಾಲದಲ್ಲೂ ಕೊಟ್ಟಿಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡಿ, ಯಾವ ಕಾಲದಲ್ಲೂ ಕೊಟ್ಟಿಲ್ಲ. ಆಫ್ಘಾನಿಸ್ತಾನ್ ಅಂತ ದೇಶದಲ್ಲಿ ಜೀವಕ್ಕೆ ಭದ್ರತೆ ಇಲ್ಲ. ಜೀವಕ್ಕೆ ಭದ್ರತೆ ಇಲ್ಲ. ರಾಜ್ಯಗಳಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ, ಟ್ಯಾಕ್ಸ್ ಕಡಿಮೆ ಮಾಡಿ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಮಾಡ್ತಾರೆ ಅಂತ. ಅದನ್ನ ಯಾಕೆ ಕರ್ನಾಟಕ ಸ್ವೀಕಾರ ಮಾಡ್ತಾ ಇಲ್ಲ? ನಾನು ಇಲ್ಲಿ ಚರ್ಚೆ ಮಾಡಕ್ ಬಯಸಲ್ಲ. ಔಟ್ ಆಗಬಾರ್ದಲ್ಲ ಸರ್. ಕಡೆಯದಾಗಿ ಬದಲಾವಣೆ ಮಾಡಿ ಅಂತ ನಿಮ್ಮ ಕಾರ್ಯಕರ್ತರಲ್ಲೇ ಕೂಡಿದೆ ಸರ್. ಬೀದಿಯಲ್ಲಿ ನಿಂತ ಕೂಗ್ತಾರೆ. ಎಲ್ರಿಗೂ ಧನ್ಯವಾದ. ಕೋವಿಡ್ ನಿಯಮಗಳು ಜನರಿಗೆ ಮಾತ್ರ ಅನ್ವಯಿಸುತ್ತೆ, ರಾಜಕಾರಣಿಗಳಿಗೆ ಅನ್ವಯಿಸಲ್ವಾ ಅಂತ ಹೇಳಿ ಎಲ್ಲರಿಗೂ ಅನ್ವಯಿಸುತ್ತೆ. ಆದ್ರೆ ಜನಾಶೀರ್ವಾದ ಸಭೆಗಳು ಮತ್ತೆ ಇವತ್ತು ನಡೆದಂತ ಒಂದು ರ್ಯಾಲಿಲಿ ಯಾರು ಕೂಡ ಜನಾಶೀರ್ವಾದ ಸಭೆಗಳು ಅವ್ರ ಮಂತ್ರಿಯಾಗಿ ಬಂದಿರೋದಕ್ಕೆ, ಜೈಲಿಗೆ ಹೋಗಿ ಬಂದವ್ರ ರ್ಯಾಲಿ ಅದನ್ನು ಹೇಳಿ. ಪತ್ರಕರ್ತರು ಕೂಡ ಕೊರೋನಾ ವಾರಿಯರ್ಗಳಾಗಿ ಸರ್ಕಾರ ಡಿಕ್ಲೇರ್ ಮಾಡಿದೆ. ಮೃತ ಪತ್ರಕರ್ತರ ಕುಟುಂಬಗಳಿಗೆ 5 ಲಕ್ಷ ರು ಪರಿಹಾರವನ್ನ ಸರ್ಕಾರ ಕೊಡ್ತಾ ಇದೆ. ಇದಕ್ಕಾಗಿ ನಾವು ಸರ್ಕಾರಕ್ಕೆ ಆಭಾರಿಯಾಗಿದ್ದೇವೆ, ಧನ್ಯವಾದಗಳನ್ನ ಹೇಳ್ತೇವೆ. ಹಾಗೆ ಗ್ರಾಮೀಣ ಪತ್ರಕರ್ತರದ್ದು ಸಾಕಷ್ಟು ಸಮಸ್ಯೆಗಳಿದೆ. ಅವರಿಗೆ ಬಸ್ ಪಾಸ್ ಸೌಲಭ್ಯ ಕಲ್ಪಿಸುವಂಥದ್ದು, ಮತ್ತೆ ಆರೋಗ್ಯ ಹೆಲ್ತ್ ಕಾರ್ಡ್ಗಳನ್ನ ಕೊಡುವಂಥದ್ದು, ಮತ್ತೆ ಸ್ಥಳೀಯ ಮತ್ತೆ ಪ್ರಾದೇಶಿಕ ಪತ್ರಿಕೆಗಳಿಗೆ ಜಾಹೀರಾತು ವಿಚಾರದಲ್ಲಿ
ಒಂದು ರೀತಿ ತಾರತಮ್ಯ ಆಗ್ತಾ ಇರೋದು. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ತಾವು ಪಕ್ಷದ ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಸರ್ಕಾರದ ಗಮನಕ್ಕೆ ತಗೊಂಡು ಬಂದು ಪತ್ರಕರ್ತರ ಹಿತವನ್ನು ಕಾಯಬೇಕು ಅಂತೇಳಿ ನಾವು ಸಿ ಟಿ ರವಿ ಅವರಲ್ಲಿ ಮನವಿ ಮಾಡ್ತೇವೆ. ಹಾಗೆ ಸಂಕಷ್ಟದಲ್ಲಿರೋ ಪತ್ರಕರ್ತರಿಗೆ ಸ್ಪಂದಿಸೋ ನಿಟ್ಟಿನಲ್ಲಿ ಆಯಾಯ ಜಿಲ್ಲೆಗಳಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕ್ಷೇಮ ನಿಧಿಯನ್ನು ನಾವು ಸ್ಥಳೀಯವಾಗಿ ಆರಂಭಿಸ್ಕೊಂಡಿದ್ದೀವಿ. ಇದೇ ರೀತಿ ಸರ್ಕಾರದಿಂದನೂ ಕೂಡ ನಮಗೆ ಒಂದು ರೀತಿ ಬೆಂಬಲ ಸಿಕ್ಕಿದ್ರೆ ಸರ್ಕಾರದಿಂದನೇ ಒಂದು ಕ್ಷೇಮ ನಿಧಿಯನ್ನು ಸ್ಥಾಪನೆ ಮಾಡಿಕೊಟ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಈಗ ನಾವು ದಾನಿಗಳಿಂದ ನೆರವು ತಗೊಂಡು ಅದು ಕ್ಷೇಮ ನಿಧಿ ಇಟ್ಟು ಅದರಲ್ಲಿ ಬರುವಂತಹ ಬಡ್ಡಿ ಹಣದಿಂದ ನಾವು ಯಾರಾದರೂ ಅನಾರೋಗ್ಯಕ್ಕೊಳಗಾದರೆ ಅಪಘಾತಕ್ಕೊಳಗಾದರೆ ಅವರಿಗೆ ಚಿಕಿತ್ಸಾ ವೆಚ್ಚವನ್ನು ಪಾವತಿ ಮಾಡ್ತಾ ಇದ್ದೇವೆ. ಮೃತ ಪತ್ರಕರ್ತರ ಕುಟುಂಬಗಳಿಗೆ ನಮ್ಮ ಸಂಘದಿಂದ 10,000 ರೂಪಾಯಿ ಪರಿಹಾರ ಕೊಡ್ತೇವೆ. ಇದೇ ರೀತಿ ಒಂದು ಪರಿಹಾರ ನಿಧಿ ಅಂತೇಳಿ ಒಂದು ಸರ್ಕಾರ ಪೂರ್ಣ ಪ್ರಮಾಣದ ಸ್ಥಾಪನೆ ಮಾಡಿದ್ರೆ ಪತ್ರಕರ್ತರಿಗೆ ಅವರ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಸಂಘದ ಮತ್ತು ನಮ್ಮೆಲ್ಲ ಪತ್ರಕರ್ತರ ಆಶಯ. ಈ ನಿಟ್ಟಿನಲ್ಲಿ ತಾವು ಸರ್ಕಾರದ ಮೇಲೆ ಒತ್ತಡ ಏರಬೇಕು. ನಮ್ಮ ಪತ್ರಕರ್ತರ ಸಮಸ್ಯೆಗಳ ಪರಿಹಾರಕ್ಕೆ, ನಮ್ಮ ಬೇಡಿಕೆಗಳ ಈಡೇರಿಕೆಗೆ ತಾವು ಕೂಡ ನಮ್ಮೊಟ್ಟಿಗೆ ಧ್ವನಿಯಾಗಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಸರ್. ಖಂಡಿತವಾಗಿಯೂ ನೀವು ಕೊಟ್ಟಿರೋ ಮನವಿನ ಖುದ್ದಾಗಿ ಮುಖ್ಯಮಂತ್ರಿಗಳಿಗೆ ನಾನೇ ಕೊಟ್ಟು ಅವ್ರ ಜೊತೆನಲ್ಲಿ ಚರ್ಚೆ ಮಾಡಿ ಸಕಾರಾತ್ಮಕವಾಗಿ ಸ್ಪಂದಿಸುವಂತೆ ಪ್ರಯತ್ನ ಮಾಡ್ತೀನಿ. ಶೀಘ್ರವಾಗಿ ನೀವೇ ರಿಸಲ್ಟ್ ಎಸ್ ಸರ್. ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.